ಒಬ್ಬ ಗುಂಡಿ ತೆಗಿತಾ ಇದ್ದಾನೆ, ಒಬ್ಬ ಗುಂಡಿ ಮುಚ್ಚುತ್ತಾ ಇದ್ದಾನೆ. ನೋಡಿದವ ಕೇಳಿದ, ಯಾಕೆ ಈ ಕೆಲಸ ಮಾಡ್ತಾ ಇದ್ದೀರಿ? ಅದು ಪೈಪ್ ಹಾಕುವವ ರಜೆ, ನಮ್ಮ ಕೆಲಸ ಮಾಡಿ ನಾವು ಹೋಗ್ತೇವೆ. ಕಾಪಿ ಮಾಡಿದ್ದಾರೆ ಎಂಬ ಡೌಟಲ್ಲಿ 4 ಮಕ್ಕಳನ್ನು ಕರೆದು, 4 ಜನರ ಪೇಪರ್ನಲ್ಲಿ ಕೂಡ ಒಂದೇ ರೀತಿಯ ಆನ್ಸರ್ ಉಂಟು ಕೇಳಿದರೆ ಮಕ್ಕಳು ಹೇಳುವುದೇನು, ಕ್ವಶ್ಚನ್ ಪೇಪರ್ ಸಹ ಒಂದೇ ರೀತಿ ಉಂಟು ಅಂತ. ಈಗ ಪೆಟ್ಟಿನ ಬದಲಿಗೆ ಮೊಟ್ಟೆ ಉಂಟು, ಸೈಕಲ್ ಉಂಟು, ಚಿಕ್ಕಿ ಉಂಟು, ಚಪ್ಪಲುಂಟು, ಪುಸ್ತಕ ಉಂಟು, ಸಮವಸ್ತ್ರ ಉಂಟು, ಎಲ್ಲ ಉಂಟು. ನಾಳೆ ಪೇಪರಲ್ಲೆಲ್ಲ ಬರ್ಬೋದು. ಶಿಕ್ಷಕರು ಹೇಳಿದರೆ ವಿದ್ಯಾರ್ಥಿಗಳನ್ನು ಕೆತ್ತುವವರು. ಸತ್ಯ ಹೇಳೋದಿದ್ರೆ ಬೊಂಡ ಕೆತ್ತಲಿಕ್ಕೂ ಬರೋದಿಲ್ಲ ನಮಗೆ. ನಮ್ಮ ಕೆಲಸ ಕೆತ್ತುವುದಲ್ಲ, ಮೂರ್ತಿಯು ಕೆತ್ತಲಿಕ್ಕಿಲ್ಲ. ಮೂರ್ತಿ ಅದರ ಒಳಗಿರ್ತದೆ. ಬೇಡದ್ದನ್ನು ತೆಗೆಯುವ ಕೆಲಸ ಮಾತ್ರ ನಾವು ಶಿಲ್ಪಿಗಳಾಗಿ ಶಿಕ್ಷಕರು ಮಾಡ್ಬೋದಲ್ಲದೆ ಕೆತ್ತಲಿಕ್ಕೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆ ಅಂತ ಹೇಳಿದರೆ, ಒಂದು ಶಾಲೆಯಲ್ಲಿ ಶಿಕ್ಷಕ ವೃತ್ತಿ ಪೂರ್ತಿ ಮಾಡಬೇಕಾದ್ರೆ ಪಾಲಕ, ಮಾಲಕ, ಚಾಲಕ, ಬಾಲಕ ಈ 4 ಸರಿ ಇರಬೇಕು. ಒಂದು ಕ್ಲಾಸಿಗೆ ಹೋದ ತಕ್ಷಣ ಆಚೆಯಿಂದ ಮೊಟ್ಟೆ ಬಂತು, ಮೊಟ್ಟೆ ತಗೊಂಡು ಹೋದ ತಕ್ಷಣ ಗ್ಯಾಸ್ ಬಂತು. ಮೊಟ್ಟೆ ಸುರುವಿಗೆ ಹೋದ ಮೇಲೆ ಅಲ್ವಾ ಗ್ಯಾಸ್ ಬರುವುದು. ಚಿಕ್ಕದಿರುವಾಗಲೇ ಮಕ್ಕಳಿಗೆ ದಯಮಾಡಿ, ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲದವ, ನಿನ್ನಿಂದ ಸಾಧ್ಯ ಇಲ್ಲ, ಇದು ತಪ್ಪಿಯೂ ನಮ್ಮ ಶಿಕ್ಷಕರ ಬಾಯಿಂದ ಬರಬಾರ್ದು. ಆ ಪ್ರಯೋಜನ ಇಲ್ಲದವನೇ ನಾಡ್ದು ಕರೆದು ನಮಸ್ಕಾರ ಕೊಡೋದು, ಶಾಲೆಗೆ ಏನಾದರೂ ಬಂದು ಡೊನೇಷನ್ ಕೊಡು. ತಟ್ಟೆ ಪಾಟೆ ಲೋಟೆ ಎಲ್ಲ ಕೊಡ್ತೇವಲ್ಲ, 10 ರೂಪಾಯಿ 50 ರೂಪಾಯಿ 100 ರೂಪಾಯಿ ಬಿದ್ದು ಸಿಕ್ಕಿದ ಹಣವನ್ನು ಎಷ್ಟು ಜನ ಹುಡುಗರು ನನ್ನದಲ್ಲ ಟೀಚರ್, ನನ್ನದಲ್ಲ ಸಾರ್ ಅಂತ ತಂದು ಕೊಡ್ತಾರಲ್ಲ, ಅವರ ಹೆಸರನ್ನು ಬರೆದಿಟ್ಟು 1 ಸ್ಪೂನ್ ಆದರೂ ಬಹುಮಾನ ನಾವು ಕೊಡ್ತಿದ್ರೆ ಈ ರೀತಿ ಭ್ರಷ್ಟಾಚಾರ ಏರ್ತಿರ್ಲಿಲ್ಲ ಅಂತ ಕಾಣ್ತದೆ ನನಗೆ. ಸಾಮಾನ್ಯವಾಗಿ ಪ್ರೈಮರಿ ಶಾಲೆಯ ಒಬ್ಬ ಸರ್ಕಾರಿ ಶಾಲೆಯ ಶಿಕ್ಷಕ ನಾನು. ಶಿಕ್ಷಣ ತಜ್ಞ ಅಲ್ಲ, ನನಗೆ ಪ್ರಶಸ್ತಿ ಕೊಡಲೂ ಇಲ್ಲ, ನಾನು ಅದನ್ನು ತಗೊಳ್ಳೂ ಇಲ್ಲ. ಆದರೆ ನನ್ನನ್ನು ಯಾಕೆ ಕರೆದ್ರಿ ಅಂದರೆ, ಪುತ್ತೂರು ತಾಲೂಕಿನ ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ಒಬ್ಬ ಪ್ರೈಮರಿ ಶಾಲೆಯ ಸರ್ಕಾರಿ ಶಾಲೆಯ ಶಿಕ್ಷಕ ಕೂಡ ಒಂದು ದಿಕ್ಸೂಚಿಯಾಗಿ ಮಾಡಲಿಕ್ಕೆ ಮಾತಾಡಲಿಕ್ಕೆ ಆಗ್ತದೆ ಅಂತೇಳಿ ಬಹುಶಃ ತೋರಿಸಿಕೊಟ್ಟಿದ್ದಾರೆ ಅಂತ ಕಾಣ್ತದೆ ನನಗೆ. ನಾನು ಸರ್ವಪಲ್ಲಿ ರಾಧಾಕೃಷ್ಣನ್ರವರು ಏನು ಹೇಳಿದರು ಅಂತ ಹೇಳೋದಿಲ್ಲ, ಯಾಕಂದರೆ ನಿಮಗೆ ಗೊತ್ತಿದೆ. ಮತ್ತು ಅವರು ಹೇಳಿದ ಕಾಲ ಬೇರೆ ಇತ್ತು, ಈಗದ ಕಾಲ ಬೇರೆ ಉಂಟು. ಹಾಗಾಗಿ ನಾವು ಶಿಕ್ಷಣದಲ್ಲಿ ಒಂದು ಶಾಲೆಯಲ್ಲಿ ನಾವೆಲ್ಲ ನಮ್ಮ ಹೆಚ್ಚಿನ ಜೀವನ ಹೋಗುವುದು ಬಂಧುಗಳೇ ಶಿಕ್ಷಕರದೆಲ್ಲ ಶಾಲೆಯಲ್ಲಿ. ಹಾಗಾಗಿ ನಾವೆಲ್ಲ ವೃತ್ತಿಯಲ್ಲಿ ಅತ್ಯಂತ ಪುಣ್ಯವಂತ ಒಂದು ವೃತ್ತಿ ಇದ್ದರೆ ಅದು ನಮ್ಮ ಶಿಕ್ಷಕ ವೃತ್ತಿ. 2-3 ವೃತ್ತಿಗಳುಂಟು. ಈ ವೃತ್ತಿಗಳನ್ನು ಎಷ್ಟು ಸುಲಭವಾಗಿಯೂ ಮಾಡ್ಬೋದು, ಎಷ್ಟು ಕಷ್ಟಪಟ್ಟು ಮಾಡ್ಬೋದು. ಅದರಲ್ಲಿ ಒಂದು ನಮ್ಮ ಶಿಕ್ಷಕ ವೃತ್ತಿ, ಮತ್ತೊಂದು ವೈದ್ಯ ವೃತ್ತಿ. ಹೀಗೆ ತುಂಬ ವೃತ್ತಿ ಉಂಟು. ಎಷ್ಟು ಸುಲಭದಲ್ಲಿಯೂ ಮಾಡ್ಬೋದು, ಎಷ್ಟು ಕಷ್ಟಪಟ್ಟು ಮಾಡ್ಬೋದು ಈ ವೃತ್ತಿಯನ್ನು. ಹಾಗಾಗಿ ನಾವು ನಮ್ಮ ಹೆಚ್ಚಿನ ಸಮಯವನ್ನು ಕಲಿಯುವುದೆಲ್ಲಿ ಅಂತ ಹೇಳಿದರೆ ಶಾಲೆಯಲ್ಲಿ. ಆದರೆ ಇವತ್ತು ಸಾಮಾನ್ಯವಾಗಿ ಶಿಕ್ಷಕರ ಒತ್ತಡದಲ್ಲಿ ಕೆಲಸ ಮಾಡುವಂಥ ಒಂದು ಪರಿಸ್ಥಿತಿ ಬಂದಿದೆ. ಅದಕ್ಕೆ ಬಹುಶಃ ಮೊದಲೆಲ್ಲ ಪುತ್ತೂರು ತೇರಿಗೆ ಮಳೆ ಬರ್ತದೆ ಅಂತ ಇತ್ತು, ಆಟಿ ಅಮಾವಾಸ್ಯೆಗೆ ಮಳೆ ಬರ್ಬೋದು ಅಂತ ಇತ್ತು. ಇನ್ನು ಮುಂದೆ ಒಂದು ಹೊಸ್ತು ಶುರುವಾಗ್ತದೆ, ಶಿಕ್ಷಕರ ದಿನಾಚರಣೆಗೆ ಮಳೆ ಬರಲಿಕ್ಕೂ ಸಾಕು. ನಮ್ಮನ್ನೆಲ್ಲ ಒಂದು ತಂಪು ಮಾಡಿ ಇವತ್ತೊಂದು ಒಳ್ಳೆ ಕಾರ್ಯಕ್ರಮಕ್ಕೆ ಕೂತ್ಕೊಳ್ಳುವಾಗೆ ನಿನ್ನೆಯಿಂದ ಮಳೆ ಶುರುವಾಗಿದೆ. ಹಾಗಾಗಿ ಆ ಪ್ರಕೃತಿಗೆ ಕೂಡ ವಿಶೇಷವಾಗಿ ತಲೆ ತಗ್ಗಿಸ್ತಾ, ಬಂಧುಗಳೇ, ನಾವೆಲ್ಲರೂ ಕೂಡ ಹೆಚ್ಚಿನ ಸಮಯವನ್ನು ಶಾಲೆಯಲ್ಲಿ ಕಲಿತೇವೆ, ಮಕ್ಕಳ ಜೊತೆಯಲ್ಲಿ ಕಲಿತೇವೆ. ನಮ್ಮ ಮನಸ್ಸು ಮಾತ್ರ ಬೇರೆಲ್ಲ ವೃತ್ತಿಗಳಿಗಿಂತ ತುಂಬ ವಿಶಾಲವಾಗಿಯೂ ಇರಬೇಕು, ತುಂಬ ಒತ್ತಡವನ್ನು ಮರೆಯುವಂಥ ಕೆಲಸದಲ್ಲೂ ಇರಬೇಕು. ಒಂದು ಶಾಲೆಯಲ್ಲಿ ದೊಡ್ಡ ಮಕ್ಕಳನ್ನು ಬೇರೆ ಮಾಡಿ, ಒಳ್ಳೆ ಮಾರ್ಕ್ ತೆಗೆದ ಮಕ್ಕಳನ್ನೊಂದು ಬೇರೆ ಮಾಡಿ, ಅಧ್ಯಾಪಕರು ಒಂದು ಭಾರತದ ಮ್ಯಾಪನ್ನು ಹರಿದು ಹಾಕಿ ಆ ಒಳ್ಳೆ ಮಾರ್ಕ್ ಇರುವವರಿಗೆ ಒಂದು ಹರಿದು ಹಾಕಿದ ತುಂಡುಗಳನ್ನು ಕೊಡ್ತಾರೆ. ನಮ್ಮ ಲೆಕ್ಕದಲ್ಲಿ C+, ನಿಜವಾಗಿ ನಮ್ಮ ಲೆಕ್ಕದಲ್ಲಿ ಮಾತ್ರ C+. ಅವರೇನು ಹೋಪ್ಲಸ್ ಅಲ್ಲ, ಹುಷಾರಿರ್ತಾರೆ ಅವರು. ಹಾಗಾಗಿ ಅವರಿಗೊಂದು ಹರಿದು ಹಾಕ್ತಾರೆ. ಆದರೆ ಮಾಸ್ಟ್ರ ಅಪೇಕ್ಷೆ ಏನಿತ್ತು ಅಂತ ಹೇಳಿದರೆ ಒಳ್ಳೆ ಅಂಕ ಸಿಕ್ಕುವವರು ಬೇಗ ಭಾರತದ ಮ್ಯಾಪನ್ನು ಜೋಡಿಸಿಕೊಡ್ತಾರೆ ಅಂತ. ಆದರೆ ಗ್ರಾಚಾರಾವತಿ ಏನಾಗಿತ್ತು, ಉಲ್ಟಾಗಿತ್ತು. ಏನು ಮಾರ್ಕ್ ಇಲ್ಲದವರು ಈ ಭಾರತದ ಮ್ಯಾಪನ್ನು ಜೋಡಿಸಿಕೊಟ್ರು. ಅಷ್ಟೊತ್ತಿಗೆ ಅವರ ಲೀಡರಲ್ಲಿ ಮಾಸ್ಟರ್ ಕೇಳಿದ್ರಂತೆ, ಅಲ್ಲ ನಿಮಗೆ
ಸಂಗತಿಯೇ ಗೊತ್ತಿಲ್ಲ. ಮಂಗಳೂರನ್ನು ಗುರುತಿಸಲಿಕ್ಕೆ ಹೇಳಿದರೆ ಅರಬ್ಬಿ ಸಮುದ್ರದ ಮಧ್ಯದಲ್ಲಿ ಗುರುತಿಸುವ ನೀವು ಇಷ್ಟು ಬೇಗ ಗಡಿಯನ್ನೆಲ್ಲ ನೋಡಿಕೊಂಡು ಹೇಗೆ ಭಾರತವನ್ನು ಗುರುತಿಸಿಕೊಟ್ರಿ ಅಂತ. ಆಗ ಆ ಲೀಡರ್ ಹೇಳ್ತಾನಂತೆ, ಸರ್ ನಮಗೆ ಭಾರತದ ತಮಿಳ್ನಾಡೆಲ್ಲುಂಟು, ಅದೆಲ್ಲುಂಟು, ಇದೆಲ್ಲುಂಟು ಅಂತ ನಮಗೆ ಗೊತ್ತಿಲ್ಲ. ಆದರೆ ಆಚೆ ಬದಿಯಲ್ಲಿ ನೀವು ಹರಿದಾಕಿದ ಆಚೆ ಬದಿಯಲ್ಲೊಂದು ಮನುಷ್ಯನ ಚಿತ್ರ ಇತ್ತು ಸರ್. ಆಚೆ ಬದಿಯಲ್ಲಿ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಜೋಡಿಸ್ತಾ ಬರ್ತಾ ಇದ್ದಾಗೆ ಈಚೆ ಬದಿಯಲ್ಲಿ ಭಾರತ ಸಂಪೂರ್ಣವಾಗಿ ಪೂರ್ತಿಯಾಗಿತ್ತು ಸರ್. ಇದು ನಮ್ಮ ಶಿಕ್ಷಕರ ಕೆಲಸ. ಇವತ್ತು ವ್ಯಕ್ತಿತ್ವ ವಿಕಸನ, ಮಾನವೀಯತೆ ಇದು ದೂರ ಆಗ್ತಾ ಇರುವಂಥ ಕಾಲದಲ್ಲಿ ನಾವು ಕೇವಲ ಸಿಲೆಬಸ್ಸಿಗೆ ಮಾತ್ರ ನಮ್ಮ ಇದು ಮಾಡದೆ ನಾವು ಮಕ್ಕಳಲ್ಲಿ ಮಾನವೀಯ ಸಂಬಂಧಗಳನ್ನು ಬೆಳೆಸುವಲ್ಲಿ ನಮ್ಮ ಸಿಲೆಬಸ್ಸಿನೊಟ್ಟಿಗೆ ಜಾಸ್ತಿ ಆದಂಥ ಪ್ರಯತ್ನವನ್ನು ಮಾಡಬೇಕಾಗಿದೆ. ಆದರೆ ಮೊದಲನ ಕಾಲದ ಶಿಕ್ಷಕರಿಗೂ ಈಗ ಇರುವಂಥ ಶಿಕ್ಷಕ ವೃತ್ತಿಯ ಒತ್ತಡಗಳಿಗೂ ಒತ್ತಡ ಪ್ರತಿಯೊಬ್ಬರಿಗೂ ಇರ್ತದೆ ಬಂಧುಗಳೇ. ನಾವು ಶಿಕ್ಷಕರಾದವರು ಒತ್ತಡಕ್ಕೆ ಒಳಗಾಗಿ ನಮ್ಮ ಮನೆಯಿಂದ ಕೆಲಸ ಪ್ರಾರಂಭ ಆಗ್ತದೆ. ಮನೆಯಲ್ಲಿ ಕೆಲಸ ಪ್ರಾರಂಭ ಆಗಿ ಮನೆಯಲ್ಲಿ ಜಗಳದಿಂದ ಶುರುವಾದರೆ ನೆಕ್ಸ್ಟ್ ಅದು ಹೋಗೋದು ಸ್ಟಾಫ್ ರೂಮಿಗೆ, ಆ ಜಗಳ ಮತ್ತೆ ಹೋಗೋದು ಕ್ಲಾಸ್ ರೂಮಿಗೆ. ನಾವು ಮೊದಲು ಸರಿ ಇದ್ದೆವು ಸರ್, ನಾವು ಈಗಲೂ ಸರಿ ಇದ್ದೇವೆ. ಪ್ರೈಮರಿ ಶಾಲೆ ಶಿಕ್ಷಕರಂತ ಹೇಳಿದ್ರೆ ಪ್ರೈಮರಿ ಶಾಲೆ ಶಿಕ್ಷಕರು ಅಂತ ಮಾತ್ರ ಹೇಳ್ತಾ ಇದ್ರು. ಹೈಸ್ಕೂಲ್ ಶಿಕ್ಷಕರಂದರೆ ಹೈಸ್ಕೂಲ್ ಶಿಕ್ಷಕರು. ಆಮೇಲೆ ಫಸ್ಟ್ ಸ್ಟೆಪ್ಪು TGT ಅಂತ ಒಂದು ನೇಮಕ ಆಯಿತು. TGT ನೇಮಕ ಆದ ಕೂಡಲೇ ನಮ್ಮಲ್ಲಿ ಸ್ವಲ್ಪ ಗೂಡು ಕಟ್ಟಲಿಕ್ಕೆ ಶುರು ಮಾಡಿದ್ದೆವು. ಆಮೇಲೆ ನಲಿಕಲಿ ಬಂತು. ನಲಿಕಲಿ ಬಂದಾಗ ಮತ್ತೊಂದು ಪಾಲಾಯಿತು, ಪಾರ್ಟಿಷನ್. ಆಮೇಲೆ GPT ಬಂತು. ಈಗ ಒಂದು 4 ವಿಭಾಗ ಉಂಟು ಶಾಲೆಯಲ್ಲಿ, 4-5. ಒಂದು TGT, ಒಂದು GPT, ಒಂದು PST, ಒಂದು PET, ಒಂದು HM. ಇದಾದಾಗೆ ನಾವೇನು ಮಾಡಿದೆವು ಅಂತ ಹೇಳಿದರೆ ನಮ್ಮ ಗೂಡುಗಳನ್ನು ಕೆಲವು ಸರ್ತಿ ಕಟ್ಟಿಕೊಳ್ಳಲಿಕ್ಕೆ ಶುರು ಮಾಡಿದೆವು. ಒಬ್ಬ ಗುಂಡಿ ತೆಗಿತಾ ಇದ್ದಾನೆ, ಒಬ್ಬ ಗುಂಡಿ ಮುಚ್ಚುತ್ತಾ ಇದ್ದಾನೆ. ನೋಡಿದವ ಕೇಳಿದ, ಯಾಕೆ ಈ ಕೆಲಸ ಮಾಡ್ತಾ ಇದ್ದೀರಿ? ಅದು ಪೈಪ್ ಹಾಕುವವ ರಜೆ, ನಮ್ಮ ಕೆಲಸ ಮಾಡಿ ನಾವು ಹೋಗ್ತೇವೆ. ಅದಕ್ಕೆ ನಾನು ಶಿಕ್ಷಕರ ದಿನಾಚರಣೆ ಯಾವತ್ತು ವಿನಂತಿ ಮಾಡಿಕೊಳ್ಳುವುದೇನು ಅಂತ ಹೇಳಿದರೆ, ನಾವು ಪ್ರೈಮರಿ ಶಾಲೆ ಇರಲಿ, ಹೈಸ್ಕೂಲ್ ಶಾಲೆ ಇರಲಿ, ಒಂದು ಶಾಲೆಯ ಮಟ್ಟಿಗೆ ನಾವೆಲ್ಲ ಶಿಕ್ಷಕರು ಕೂಡ ಒಂದಾಗಿ ಕೆಲಸ ಮಾಡಿದರೆ ನಮ್ಮಲ್ಲಿ ಯಾವುದೇ ಭೇದ ಇರಲಿ. ನಾವು ತಗೊಂಡೋಗ್ತಾ ಇರೋದು ಬಂಧುಗಳೇ ನಮ್ಮ ಪಾಸ್ ಪುಸ್ತಕವನ್ನು ಬ್ಯಾಂಕಿಗೆ. ಈ ಶಾಲೆಯ ವಿಷಯದಲ್ಲಿ GPTಗಳು ಅಥವಾ ಇದು ಎಲ್ಲ 1ನೇಯಿಂದ 8ನೇ ತರಗತಿಯವನ್ನ ಮಕ್ಕಳೆಲ್ಲರೂ ನಮ್ಮವರು ಎಂಬ ಒಂದು ಭಾವನೆಯಿಂದ ಇವತ್ತು ನಾವೆಲ್ಲರೂ ಕೂಡ ಶಾಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಆ ರೀತಿ ಮಾಡಿದರೆ ಮಾತ್ರ ನಮ್ಮ ಶಿಕ್ಷಣದ ವ್ಯವಸ್ಥೆ ಇದಾಗ್ತದೆ. ಮೊದಲಿದ್ದಾಗಿಲ್ಲ ಈಗ. ಅದಕ್ಕೆ ನಾವು ಸ್ಟಾಫ್ ರೂಮಿಗೆ ಹೋಗುವಾಗ, ಅಲ್ಲಿಂದ ಕ್ಲಾಸ್ ರೂಮಿಗೆ ಹೋಗುವಾಗ ನಾವು ಅತ್ಯಂತ ಮಾನಸಿಕ ಒತ್ತಡವನ್ನು ಬಿಟ್ಟು ನಾವೆಲ್ಲರೂ ಒಂದೇ ಶಾಲೆಯ ಒಂದೇ ಕುಟುಂಬದ ಸದಸ್ಯರು ಎಂಬ ರೀತಿಯಲ್ಲಿ ಶಾಲೆಯ ಎಲ್ಲ ಆಗು ಹೋಗುಗಳಲ್ಲಿ ನಾವು ಇದು ಮಾಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಯಾಕೆಂತ ಹೇಳಿದರೆ ನಾವು ಮಕ್ಕಳ ಇದು ನಿರ್ಮಾಣ. ಒಂದು ಟೀಚರು ಕ್ಲಾಸಿಗೆ ಶಾಲೆಗೆ ಹೋಗುವಾಗ ಕಾಟು ಮಾವಿನ ಹಣ್ಣನ್ನು ಎಕ್ಕಿಕೊಂಡು ಹೋಗ್ತಾಯಿದ್ರು ಲೆಕ್ಕ ಪಾಠ ಮಾಡಲಿಕ್ಕೆಲ್ಲ. ನೋಡಿ ಎಷ್ಟು ಕಷ್ಟಪಡುವ ಟೀಚರ್ಸ್ ಇದ್ದಾರೆ. ಆದರೆ ನಮಗೊಂದು ಗ್ರಾಚಾರ ಏನಂದರೆ, ಯಾವುದು ಒಳ್ಳೆಯದು ಅದನ್ನು ನಾವು ಕರೆಯುವುದು ಕಾಟ್ ಅಂತ. ನೀವು ಬೇಕಿದ್ರೆ ನೋಡಿ, ಮಾರ್ಗದ ಬದಿಯಲ್ಲಿ ಒಳ್ಳೆ ಮಾವಿನ ಹಣ್ಣು ಸಿಗ್ತದೆ, ಅದಕ್ಕೆ ಕರೆಯುವುದು ಕಾಟ್ ಅಂತ. ಒಳ್ಳೆ ದನ ಸಿಗ್ತದೆ, ಅದರ ಹಾಲು ಭಾರಿ ಒಳ್ಳೆದಂತೆ, ಕರೆಯುವುದು ಕಾಟು ದನ ಅಂತ. ಅದು ಯಾಕೆ ಅಂತ ಗೊತ್ತಿಲ್ಲ ನನಗೆ. ಹಾಗಾಗಿ ಈ ಮಾವಿನ ಹಣ್ಣನ್ನು ಎಕ್ಕಿಕೊಂಡು ಹೋಗಿ 1ನೇ ಕ್ಲಾಸಲ್ಲಿಟ್ಟು ಹೇಳಿದರು, ನೋಡಿ ಮಕ್ಕಳೇ, ನಾನು ಬರುವ ತನಕ ಮೂಸಬಹುದು, ಮುಟ್ಲಿಕ್ಕಿಲ್ಲ. ಮುಟ್ಟಿದರೆ ನನ್ನ ಪಾಠ ಆಗೋದಿಲ್ಲ ಇಲ್ಲಿ ಅಂತ ಅಟೆಂಡೆನ್ಸ್ ಹಾಕಿ ಬಂದು ಮಕ್ಕಳ ಅಟೆಂಡೆನ್ಸ್ ಕರೆದು 2 ಮಕ್ಕಳನ್ನು ಕರೆದು ನಿಲ್ಲಿಸಿ ಹೇಳಿದರು, 2 ಮಾವಿನ ಹಣ್ಣು ಇಲ್ಲಿಟ್ಟಿದ್ದೇನೆ ಮಗ, 2 ಮಾವಿನ ಹಣ್ಣು ಈಚೆ ಕೈಯಲ್ಲಿಟ್ಟಿದ್ದೇನೆ, ಒಟ್ಟಿಗೆ ನಿನ್ನಲ್ಲಿ ಎಷ್ಟು ಮಾವಿನ ಹಣ್ಣು ಉಂಟು? ಮಾಡಿ 5 ಅಂತ ಹೇಳಿದ. 2 ಸರ್ತಿ ಮಾಡಿದರು. ಇಲ್ಲ, ಇವನಿಗೆ ಮಾವಿನ ಹಣ್ಣು ಆಗೋದಿಲ್ಲ ಕಾಣ್ತದೆ ಅಂತ ಶಾಲೆಯ ಪಕ್ಕದಲ್ಲಿ ಅಂಗಡಿ ಇತ್ತು, ಅಲ್ಲಿಂದ ಆ್ಯಪಲ್ ತಂದರು. 2 ಆ್ಯಪಲ್ ಇಲ್ಲಿಟ್ಟಿದ್ದೇನೆ, 2 ಆ್ಯಪಲ್ ಇಲ್ಲಿಟ್ಟಿದ್ದೇನೆ, ಇದು ಒಟ್ಟಿಗೆ ಎಷ್ಟು ಆ್ಯಪಲ್ ಉಂಟು? 4 ಹೇಳಿದ. ಈಗ ಟೀಚರಿಗೆ ಸಿಟ್ಟು ಬಂತು, ನಿನಗೆ 100 ರೂಪಾಯಿಯ ಆ್ಯಪಲೇ ಆಗಬೇಕಾ ಲೆಕ್ಕ ಕಲೀಲಿಕ್ಕೆ? ಕಾಟು ಮಾವಿನ ಹಣ್ಣಲ್ಲಿ ಕಲೀಲಿಕ್ಕೆ ಆಗೋದಿಲ್ವ ನಿನಗೆ?
ಅಂತ ಆ್ಯಪಲ್ ಅಂಗಡಿಗೆ ಕಳಿಸಿದ್ರು. ಮತ್ತೆ ಮಾವಿನ ಹಣ್ಣು ತಗೊಂಡ್ರು. 2 ಮಾವಿನ ಹಣ್ಣು ಈಚೆ ಇಟ್ಟಿದ್ದೇನೆ, 2 ಮಾವಿನ ಹಣ್ಣು ಈಚೆ ಇಟ್ಟಿದ್ದೇನೆ. ಒಟ್ಟು ಎಷ್ಟು ಉಂಟು ಕೇಳಿದರು. ವಾಪಸ್ ಅದೇ 5 ಹೇಳಿದ್ದ. ಈಗ ಟೀಚರ್ ಕೇಳಿದರು, ನಿನ್ನ ಕುಟುಂಬದ ದೈವ ದೇವರದ್ದೆಲ್ಲ ಏನಾದರೂ ಉಪದ್ರ ಉಂಟಪ್ಪ? ಅಲ್ಲ, ಕೆಲವು ಸರ್ತಿ ನಮ್ಮ ಶಾಲೆಯಲ್ಲಿ ಸಮಸ್ಯೆ ಬರ್ತದೆ, ಸರ್ ಹೊಡಿಬೇಡಿ ಅವನಿಗೆ ದೋಷ ಉಂಟಂತೆ. ಹೌದೌದು, ಮೊದಲೆಲ್ಲ ಸೊಂಟದಿಂದ ಕೆಳಗೆ ಸರಿ ಕೊಡಿ ಹೇಳ್ತಾಯಿದ್ರು. ಈಗ ಹೇಳ್ತಾರೆ ಹೊಡಿಬೇಡಿ ಅವನಿಗೆ 7.5 ಅಂತೆ. ಈಗ ಜಾತಕ ತೋರಿಸಿ ಬಂದು ನಮಗೆ ಪರಿಹಾರ ಹೇಳುವವರಿದ್ದಾರೆ. ಹಾಗಾಗಿ ನಾನು ಹೇಳಿದ್ದು, ಸ್ವಲ್ಪ ನಾವು ಮಕ್ಕಳ ಜಾತಕದ ಕಡೆ ಸಹ ಗಮನ ಹರಿಸೋದು ಒಳ್ಳೆಯದು, ಇಲ್ಲಂತಾದರೆ ಭಾರಿ ಕಷ್ಟ ಆಗ್ತದೆ. ಹಾಗಾಗಿ ನಿನ್ನ ಕುಟುಂಬದ್ದೇನಾದರೂ ಬಾಕಿ ಉಂಟು ಆರಕ್ಕೆ ಅಂತ ಕೇಳಿದರು. ಆ್ಯಪಲನ್ನು ಸರಿ ಹೇಳಿದವನಿಗೆ ಮಾವಿನ ಹಣ್ಣನ್ನು ಯಾಕೆ ಸರಿ ಹೇಳಲಿಕ್ಕೆ ಆಗೋದಿಲ್ಲ ಹೇಳುವಾಗ ಅವ ಹೇಳ್ತಾನಂತೆ, 1 ಮಾವಿನ ಹಣ್ಣು ನನ್ನ ಚೀಲದಲ್ಲಿ ಉಂಟು ಟೀಚರ್ ಅಂತ. ಈ ಘಟನೆಯನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಇನ್ನೂ ಮಕ್ಕಳ ಮನಸ್ಸನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡು ನಾನು ಹೇಳಿದ್ದನ್ನೆಲ್ಲ ಮಕ್ಕಳು ಕಲಿಬೇಕು ಅಂತ ಹೇಳುವ ಭ್ರಮೆ ನಮಗೆ ಶಿಕ್ಷಕರಿಗೂ ಬೇಡ, ಇಲಾಖೆಗೂ ಬೇಡ. ಯಾಕೆಂತ ಹೇಳಿದರೆ, ಇವತ್ತಿನ ಪರಿಸ್ಥಿತಿ ಕಾಪಿ ಮಾಡಿದ್ದಾರೆ ಎಂಬ ಡೌಟಲ್ಲಿ 4 ಮಕ್ಕಳನ್ನು ಕರೆದು 4 ಜನರ ಪೇಪರ್ನಲ್ಲಿ ಕೂಡ ಒಂದೇ ರೀತಿ ಯಾಕೆ ಆನ್ಸರ್ ಉಂಟು ಕೇಳಿದರೆ, ಮಕ್ಕಳು ಹೇಳುವುದೇನು, ಕ್ವಶ್ಚನ್ ಪೇಪರ್ ಸಹ ಒಂದೇ ರೀತಿ ಉಂಟು ಅಂತ. ಹಾಗಾಗಿ ಇವತ್ತಿನ ಪರಿಸ್ಥಿತಿ ಹಾಗೆ ಆಗಿದೆ ಬಂಧುಗಳೇ. ನಾವು ಕೇವಲ ಇವತ್ತಿನ ಪರಿಸ್ಥಿತಿ ನೋಡಿ ಆಲೋಚನೆ ಮಾಡಿ. ಮಕ್ಕಳು ಪ್ರೈಮರಿ ಶಾಲೆಯಲ್ಲಿ ನಾವೆಲ್ಲ ಚಿಕ್ಕದಿರುವಾಗ ಪೆಟ್ಟಿತ್ತು, ಬಹುಶಃ ಶಾಸಕರಿಗೆ ಗೊತ್ತಿತ್ತು, ಅವರು ಸಹ ಭಾಷಣದಲ್ಲಿ ಹೇಳಿದ್ದಾರೆ ಕಂಡಬಟ್ಟೆ ಪೆಟ್ಟಿತ್ತು ಅಂತ. ಈಗ ಪ್ರೈಮರಿ ಶಾಲೆಯಲ್ಲಿ ಪೆಟ್ಟಿಲ್ಲ. ನಾವು ಪೆಟ್ಟಿಗೆ ಗುಡ್ಡೆಯಲ್ಲಿ ಹತ್ತಿ ಕೂತ್ಕೊಳ್ತಾ ಇದ್ದೇವೆ, ಪೆಟ್ಟು ತಿನ್ನಲಿಕ್ಕೆ ಸಾಧ್ಯ ಆಗದೆ. ಯಾಕಂದರೆ ಮನೆಗೆ ಹೋಗಿ ಹೇಳಿದರೆ ಅದಕ್ಕೆ ಬೋನಸ್ ಪೆಟ್ಟಲ್ಲದೆ ಈಗದಾಗಿ ಬಂದು ರಪಕ್ಕೆ ಕೇಳುವವರಿಲ್ಲ. ಈಗ ಶಾಲೆಗೆ ಹೋಗುವಾಗ ಪೋಷಕರು ಹೇಳಿ ಹೋಗ್ತಾರೆ ಸಾರಿ ಕೊರ್ಲೆ ಅಂತ. ಮರುದಿವಸ 10ನೇ ಹುಡುಗನನ್ನು ತಂದು ಕ್ಲಾಸಿಗೆ ಶಾಲೆಗೆ ಕರ್ಕೊಂಡು ಬಂದು ಹೇಳ್ತಾರೆ, ಅವನು ಹೇಳಿಲ್ಲ ಸರ್, ಸ್ನಾನ ಮಾಡಿಸುವಾಗ ನೋಡಿದೆ. ನಮ್ಗೆ ಗೊತ್ತಾಗೋದಿಲ್ವ 10ನೇ ಹುಡುಗನನ್ನು ಸ್ನಾನ ಮಾಡಿಸುವುದಾ ಅವನು ಮಾಡುವುದಾ ಅಂತ. ಕೊನೆಗೆ ನಮ್ಮ ಪಕ್ಷಕ್ಕೆ ಯಾರು ಇಲ್ಲ. ಹಾಗಾಗಿ ಆಗ ಪೆಟ್ಟಿತ್ತು, ಮನೆಯಲ್ಲಿ ಬಂದು ಹೇಳಿದರೆ ಬೋನಸ್ ಪೆಟ್ಟು. ಈಗ ಪೆಟ್ಟಿಲ್ಲ. ಈಗ ಪ್ರೈಮರಿ ಶಾಲೆ ಮಕ್ಕಳು ಯಾರೂ ಗುಡ್ಡೆಯಲ್ಲಿ ಕೂತ್ಕೊಳ್ಳೋದಿಲ್ಲ. ಈಗ ಪೆಟ್ಟಿನ ಬದಲಿಗೆ ಮೊಟ್ಟೆ ಉಂಟು, ಸೈಕಲ್ ಉಂಟು, ಚಿಕ್ಕಿ ಉಂಟು, ಚಪ್ಪಲುಂಟು, ಪುಸ್ತಕ ಉಂಟು, ಸಮವಸ್ತ್ರ ಉಂಟು, ಎಲ್ಲ ಉಂಟು. ಪ್ರೈಮರಿಯವರು ನೀಟಾಗಿ ಹೋಗ್ತಾ ಇದ್ದಾರೆ. ಈಗದ ನೈತಿಕ ಶಿಕ್ಷಣದ ಕೊರತೆ ಏನಾಗುವುದು ಅಂತ ಹೇಳಿದರೆ ಬಂಧುಗಳೇ, ನಾವು ಪೇಪರಲ್ಲಿ ವಾಟ್ಸಪ್ಪಲ್ಲಿ ಸುದ್ದಿ ಮಾಧ್ಯಮಗಳಲ್ಲಿ ನೋಡೋದು ಕಾಲೇಜಿನ ಜೋಡಿ ಗುಡ್ಡೆಯಲ್ಲಿ ಪತ್ತೆ. ಮರುದಿವಸದ ಪೇಪರ್ ನೋಡಿ, ಗುಡ್ಡೆಯಲ್ಲಿದ್ದ ಚಿರತೆ ನಾಡಿಗೆ. ಹಾಗಾದರೆ ನಮ್ಮ ಮಕ್ಕಳಲ್ಲಿ ಮುಂದಕ್ಕೆ ಆಗ್ತಾ ಇರೋದು ನೈತಿಕ ಅಧಪ್ಪತನ. ಅದಕ್ಕೆ 1,500 ಮೀಟರ್ ಮಾನಸಿಕ ತಜ್ಞರು ಹೇಳ್ತಾ ಇದ್ದಾರೆ, 1,500 ಮೀಟರ್ ಓಟ ಮಾಡಿ 800 ಮೀಟರ್ ಓಟ ಮಾಡಿ ನೀವು ಮಕ್ಕಳನ್ನು ಓಡಿಸಿದ್ದು ಸಾಕು. ಅದರಲ್ಲಿ ಹೇಳೋದಿಷ್ಟೇ, ಓಡು 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 ಓಡಿ ಒಟ್ರಾಸಿ ನೀನು ಫಸ್ಟ್ ಆಗಿ ಬಂದರೆ ಸಾಕು ಅಂತ. ಆದರೆ ಇನ್ನು ಮುಂದಿನ ಮಕ್ಕಳಿಗೆ ನಾವು ಶಿಕ್ಷಕರೆಲ್ಲರೂ ಕಲಿಸಬೇಕಾದ್ದು ಯಾವುದು ಅಂತ ಹೇಳಿದರೆ ಬಂಧುಗಳೇ, ಲಿಂಬೆ ಚಮಚ ಓಟ. ಬಾಯಿಯಲ್ಲಿ ಚಮಚವನ್ನಿಟ್ಟು ಲಿಂಬೆಯನ್ನು ಅದರಲ್ಲಿಟ್ಟು ಅದು ಕೆಳಗೆ ಬೀಳದ ಹಾಗೆ ನೀನು ನಿನ್ನ ಬದುಕನ್ನು ಮುಂದುವರಿಸಬೇಕು. ಲಿಂಬೆ ಚಮಚ ಯಾವುದು ಅಂತ ಹೇಳಿದರೆ ನಿನ್ನ ಜೀವನದ ದಾರಿ, ಲಿಂಬೆ ಯಾವುದು ಅಂತ ಹೇಳಿದರೆ ನಿನ್ನ ತಂದೆ ತಾಯಿಯ ಮರ್ಯಾದೆ. ಇದು ಎರಡೂ ಕೆಳಗೆ ಹಾಕದಾಗೆ ನಮ್ಮ ಮಕ್ಕಳು ಇವತ್ತು ಜೀವನ ಮಾಡಬೇಕಾಗಿದೆ. ಹಾಗಾಗಿ ನಾವೆಲ್ಲರೂ ಒತ್ತಡ ಇಲ್ಲದ್ದು ಯಾರಿಗೆ ಹೇಳಿ. ಒಮ್ಮೆ ಒತ್ತಡ ಟೆನ್ಷನ್ ಎಕ್ಸ್ಚೇಂಜ್ ಮೇಳ ಬಂತಂತೆ. ಎಲ್ಲರೂ ಬಂದು ಅವರವರ ಟೆನ್ಷನ್ ಹೇಳಬೇಕು, ಅಲ್ಲಿ ನಂಬರ್ ಹಾಕಿದಲ್ಲಿ ಅವರ ಬಂಡಲ್ ಇಡಬೇಕು. ಹೋಗುವಾಗ ಯಾರ ಬಂಡಲ್ ಬೇಕಿದ್ರೆ ಯಾರಾದರೂ ಕೊಂಡೋಗ್ಬೋದು ಅಂತ. ಆದರೆ ಸಂಘಟಕರಿಗೆ ಆಶ್ಚರ್ಯ ಆದದ್ದು, ಹೋಗುವಾಗ ಅವರವರ ಬಂಡಲ್ಲೇ ಕೊಂಡೋದ್ದು ಬಿಟ್ಟರೆ ಬೇರೆ ಯಾರ್ದು ಕೊಂಡೋಗಲಿಲ್ಲ. ನಾವು ಗ್ರಹಿಸೋದು ಆ ಟೆನ್ಷನ್. ಮತ್ತು ನಮ್ಮ ಟೀಚರ್ಸಿಗೊಂದು ಜೋರು ಅಭ್ಯಾಸ ಉಂಟು, ಎಂತ ಗೊತ್ತುಂಟ, ಒಂದು ಬ್ಯಾಂಗ್ಳೂರಲ್ಲಿ ಪೇಪರ್ ಸ್ಟೇಟ್ಮೆಂಟ್ ಬಂದರೆ ಆ ದಿವಸ ಬಸ್ಸಲ್ಲಿ ಬೇರೆ ವಿಷಯವೇ ಇಲ್ಲ. 1-2 ಟೀಚರ್ಸ್ ಬಸ್ಸಿಗೆ ಹತ್ತಿದರೆ ಇಡೀ ಬಸ್ಸಿಗೆ ಗೊತ್ತಾಗುವಷ್ಟು ಪರಿಸ್ಥಿತಿ. ನಾನು ಹೇಳಿದ್ದು ಟೀಚರ್ಸ್ ಅಂದರೆ ಇಲ್ಲಿ ಲೇಡೀಸ್ ಅಂತಲ್ಲ, ಟೋಟಲ್ ನಾವು ಟೀಚರ್ಸ್, ಇಂಗ್ಲೀಷ್ ಟೀಚರ್ ಹೇಳ್ತಾ ಇರೋದು. ಇಡೀ ಬಸ್ಸಲ್ಲಿ ಅದೇ ಸುದ್ದಿ. ಮೊದಲೆಲ್ಲ ಇನ್ನೊಂದು ಶಾಲೆಗೆ ಅನುಕೂಲಕ್ಕೆ ಟ್ರಾನ್ಸ್ಫರಿಗೆ ಹೋಗುವ ಕಾಲ ಇತ್ತು, ಈಗ ಅದಲ್ಲ. ಈಗ ಹೋಗೋದ್ರ ಮೊದಲು ಅದರ ಬಗ್ಗೆ ಅಷ್ಟಮಂಗಳ ಪ್ರಶ್ನೆ ಇಟ್ಟು ಹೋಗ್ತೇವೆ ನಾವು. ನೆಕ್ಸ್ಟ್ ಚಾರ್ಜ್ ಸಿಗ್ಬೋದಾ, ಅಸಿಸ್ಟೆಂಟಲ್ಲಿ ಪೆದಂಬರ್ ಯಾರಿದ್ದಾರೆ, ಅಡಿಗೆಯವರು ಹೇಗಿದ್ದಾರೆ, ಇದೆಲ್ಲ ಕಂಡಬಟ್ಟೆ ಅಷ್ಟಮಂಗಳಿಟ್ಟು ಜೋಯಿಸರಲ್ಲಿ ಹೋಗಿ ಶಾಲೆ ಆಗ್ಬೋದಾ ಅಂತ ಕೇಳುವ ಪರಿಸ್ಥಿತಿ ಬಂದಿದೆ.
ಹಾಗಾಗಿ ನಾವು ಶಾಲೆಗೆ ಒಂದು ತಿಳ್ಕೊಳ್ಬೇಕು ಬಂಧುಗಳೇ, ನಾವು ಶಾಲೆಗೆ ಹೋಗೋದು ಶಾಲೆ ಉದ್ಧಾರ ಮಾಡಲಿಕ್ಕೆ ಅಲ್ಲ, ನಮ್ಮ ಹೊಟ್ಟೆಪಾಡಿಗೆ ಅಂತ. ಹಾಗಾಗಿ ನಾವೆಲ್ಲ ಶಿಕ್ಷಕರು ಹೆಚ್ಚಿನ ಸಮಯವನ್ನು ಬಿಯೋರವರು ಬರ್ತಾರೆ ಅಂತ ಕೆಲಸ ಮಾಡುವುದಲ್ಲ, ಅಥವಾ ಅಧಿಕಾರಿಗಳು ಬಂದು ತಪಾಸಣೆ ಮಾಡ್ತಾರೆ ಅಂತ ಕೆಲಸ ಮಾಡುವುದಲ್ಲ, ನಮ್ಮ ಆತ್ಮತೃಪ್ತಿಗೆ. ಯಾಕೆ ಅಂತ ಹೇಳಿದರೆ, ಆಗ ಅವರು ಹೇಳಿದರು, ಮೊನ್ನೆ ತಾನೇ ರಿಟೈರ್ಡ್ ಬ್ಯಾಂಕ್ ಮ್ಯಾನೇಜರನ್ನು ಸತ್ತಿದ್ದಾರೆ ಅಂತ ಮಗಳಿಗೆ ಫೋನ್ ಮಾಡುವಾಗ ಮಗಳು ಹೇಳಿದ್ರಂತೆ, ಆಗ್ತದಾದರೆ ಸುಡಿ, ಇಲ್ಲಾದರೆ ಬಿಸಾಡಿ. ಅದಕ್ಕೆ ನಮಗೆ ಸರ್ಕಾರ ಕೊಟ್ಟು ಇಷ್ಟು ಸಂಬಳ ಕೊಟ್ಟು ಕೊನೆಗೆ ನಮ್ಮ ಮಕ್ಕಳು ನಮ್ಮನ್ನು ಹೊರಗೆ ಹಾಕಿದ್ರು ಕೂಡ ಪೆನ್ಷನ್ ಕೊಟ್ಟು ನೀನು ಚೆನ್ನಾಗಿರು ಅಂತ ಹೇಳಿ ಸಾಕ್ತದಲ್ಲ. ಹಾಗಾಗಿ ನಾವು ನಮ್ಮ ಕರ್ತವ್ಯವನ್ನು ಆ ದೇವರು ಮೆಚ್ಚುವಂಥ ಕೆಲಸದಲ್ಲಿ ನಾವೆಲ್ಲರೂ ಮಾಡ್ತಾ ಕೂತ್ರೆ ಖಂಡಿತವಾಗಿಯೂ ನಮ್ಮ ಮಕ್ಕಳನ್ನು ಆ ದೇವರು ನೋಡ್ಕೊಳ್ತಾನೆ. ಹಾಗಾಗಿ ನಾನು ಈ ಮೂಲಕ ಶಾಸಕರಿಗೆ ಸಹ ವಿನಂತಿ ಮಾಡ್ತಾ ಇರೋದು ಏನು ಅಂತ ಹೇಳಿದರೆ, ಕೊನೆಗೆ ನಮ್ಮ ಶಿಕ್ಷಕರ ಮಕ್ಕಳು ಕೂಡ ಬಿಸಾಡಿ ಅಂತ ಹೇಳಬಾರ್ದು. ಅದಕ್ಕೆ ಆ NPS ನೌಕರರಿಗೊಂದು OPS ವ್ಯವಸ್ಥೆಯನ್ನು ತಾವು ಮಾಡಿಸಿಕೊಡಬೇಕು. ಯಾಕಂದರೆ ಆ ಮಕ್ಕಳು ಕೂಡ ನಾಡ್ದು ಅವರಿಗೆ ಪೆನ್ಷನ್ ಇಲ್ಲ, ಬಿಸಾಡಿ ಅಂತ ಹೇಳುವಂಥ ಪರಿಸ್ಥಿತಿ ಬರಬಾರ್ದು. ಹಾಗಾಗಿ ಅದಕ್ಕೆ ನಾವು ನಮ್ಮ ಮಕ್ಕಳಲ್ಲಿ ಯಾಕೆ ಆಗ ಕಥೆ ಹೇಳಿದೆ ಅಂತ ಹೇಳಿದರೆ, ಮಕ್ಕಳು ಮುಚ್ಚುಮರೆ ಇಲ್ಲದೆ ಗುರು ಅಂತ ಹೇಳಿದರೆ ಇದು ಅರ್ಥ ಏನು? ಕವಿ ಹೇಳ್ತಾನೆ, ಮುಚ್ಚುಮರೆ ಇಲ್ಲದೆಯೇ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆವೋ ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ ಸ್ವೀಕರಿಸುವೋ ಗುರುವೇ ಅಂತರಾತ್ಮ. ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪ ತಾನುಳಿಯುವುದೇ ಪಾಪವಾಗಿ. ಗಂಗೆ ತಾನೋದ್ಭವಿಪ ನಿನ್ನಡಿಯ ಸೋಂಕಿಂಗೆ ನರಕ ತಾನುಳಿಯುವುದೇ ನರಕವಾಗಿ. ಮುಚ್ಚುಮರೆ ಇಲ್ಲ ಮಕ್ಕಳ ಮನಸ್ಸನ್ನು ಮುಟ್ಟುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಶಿಕ್ಷಕರು ಮಾಡಬೇಕು. ಯಾಕಂದರೆ ನ್ಯಾಷನಲ್ ಬರ್ಡ್ ಯಾರು ಕೇಳಿದರೆ ನವಿಲು ಅಂತ ಹೇಳ್ತಾರೆ, ನ್ಯಾಷನಲ್ ಎನಿಮಲ್ ಯಾವುದು ಅಂತ ಕೇಳಿದರೆ ಹುಲಿ ಅಂತ ಹೇಳ್ತಾರೆ. ನ್ಯಾಷನಲ್ ಮ್ಯಾನ್ ಮಾಡುವಂಥ ಕೆಲಸ, ನ್ಯಾಷನಲ್ ವುಮನ್ ಮಾಡುವಂಥ ಕೆಲಸ ಇಷ್ಟರವರೆಗೆ ಆ ಪ್ರಕೃತಿ ಈ ಶಿಕ್ಷಕರಿಗೆ ಕೊಂಡೋಗಿ ಕೊಟ್ಟಿದೆ ಬಂಧುಗಳೇ. ನೀವು ಮಾಡಬೇಕದನ್ನು. ಒಬ್ಬ ನ್ಯಾಷನಲ್ ಮ್ಯಾನ್ ಆ್ಯಂಡ್ ನ್ಯಾಷನಲ್ ವುಮನನ್ನು ಸೃಷ್ಟಿ ಮಾಡುವಂಥ ಕೆಲಸ. ಮತ್ತು ನಾಳೆ ಪೇಪರಲ್ಲೆಲ್ಲ ಬರ್ಬೋದು, ಶಿಕ್ಷಕರು ಹೇಳಿದರೆ ವಿದ್ಯಾರ್ಥಿಗಳನ್ನು ಕೆತ್ತುವವರು. ಸತ್ಯ ಹೇಳೋದಿದ್ರೆ ಬೊಂಡ ಕೆತ್ತಲಿಕ್ಕೂ ಬರೋದಿಲ್ಲ ನಮಗೆ. ನಮ್ಮ ಕೆಲಸ ಕೆತ್ತುವುದಲ್ಲ, ಮೂರ್ತಿಯು ಕೆತ್ತಲಿಕ್ಕಿಲ್ಲ. ಮೂರ್ತಿ ಅದರ ಒಳಗಿರ್ತದೆ, ಬೇಡದ್ದನ್ನು ತೆಗೆಯುವ ಕೆಲಸ ಮಾತ್ರ ನಾವು ಶಿಲ್ಪಿಗಳಾಗಿ ಶಿಕ್ಷಕರು ಮಾಡ್ಬೋದಲ್ಲದೆ ಕೆತ್ತಲಿಕ್ಕೆ ಮಾಡಲಿಕ್ಕೆ ಆಗುವುದಿಲ್ಲ. ಯಾಕೆ ಅಂತ ಹೇಳಿದರೆ, ಒಂದು ಶಾಲೆಯಲ್ಲಿ ಶಿಕ್ಷಕ ವೃತ್ತಿ ಪೂರ್ತಿ ಮಾಡಬೇಕಾದ್ರೆ ಪಾಲಕ, ಮಾಲಕ, ಚಾಲಕ, ಬಾಲಕ ಈ 4 ಸರಿ ಇರಬೇಕು. ಆಗ 4 ಟಯರ್ ಇರ್ತದೆ ನಮ್ಮ ಶಿಕ್ಷಣ ವ್ಯವಸ್ಥೆಗೆ. ಅದಕ್ಕೆ ಶಾಲಾಭಿವೃದ್ಧಿ ಸಮಿತಿ ಅಂತ ಹೇಳುವಂಥದ್ದು ಒಂದು ಸ್ಟೆಪ್ ಇನ್ ಟಯರ್, ನೋಡ್ಕೊಳ್ಳಿಕ್ಕೆ ಅಪಾಯ ಬಂದಾಗ ನಾನಿದ್ದೇನೆ ಅಂತೇಳಿ ನೋಡ್ಕೊಳ್ಳಿಕ್ಕೆ. ಹಾಗಾಗಿ ನಮ್ಮ ಶಿಕ್ಷಕರ ಕಾರಣದಿಂದಾಗಿ ಮಾತ್ರ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತದೆ ಎಂಬಂಥದ್ದು ಅಲ್ಲ. ಈ ಎಲ್ಲವೂ ಸರಿ ಇರಬೇಕು. ಒಂದು ಪಾಲಕರು ಸರಿ ಇರಬೇಕು, ಒಂದು ಬರುವ ಬಾಲಕರು ಸರಿ ಇರಬೇಕು, ಒಂದು ಮಾಲಕರು ವ್ಯವಸ್ಥೆ ಸರಿಯಾಗಿ ಕೊಡ್ತಾ ಇರಬೇಕು, ಆಮೇಲೆ ಶಾಲೆಯ ಚಾಲಕರು, ನಾವು ಶಿಕ್ಷಕರು. ಚಾಲಕರಿಂದಾಗಿ ನಮ್ಮ ವೃತ್ತಿಯನ್ನು ಮಾತ್ರ ನಾವು ಚೆನ್ನಾಗಿ ಮಾಡ್ಬೋದರತ್ತೆ ಹೊರತು ಇಲ್ಲ ಅಂತಂದರೆ ಅಂಥ ವೃತ್ತಿ ಮಾಡಲಿಕ್ಕೆ ಈಗ ಒತ್ತಡಗಳು ನಮಗೆ ಜಾಸ್ತಿ ಆಗಿದೆ. ಯಾಕಂದರೆ ಬರೀ ಕ್ಲಾಸ್ ರೂಮಲ್ಲಿರುವಂಥ ಕೆಲಸ ಮುಗಿದಿದೆ. ಈಗ ನೋಡಿ, ಇಲ್ಲಿ ಸಹ ನಮಗೆ ಸ್ವಾತಂತ್ರ್ಯ ಇಲ್ಲ. ಇಲ್ಲಿಯ ಘಟನೆಯನ್ನೇ ಹೇಳ್ತೇನೆ ನಾನು. ಹಾರ ಹಾಕಲಿಕ್ಕೆ ಯಾರು ಅಂತ ಅವರು ಹೇಳಿ ಆಗಿದೆ, ಹೇಗೆ ನಿಲ್ಲಬೇಕು ಅಂತ ಫೋಟೋಗ್ರಾಫರ್ ಹೇಳೋದು ಅಂತ. ನಮ್ಮ ಶಾಲೆಯಲ್ಲಿ ಒಮ್ಮೆ ಕ್ಲಾಸಿಗೆ ಹೋಗಿ ಆದಮೇಲೆ 10 ಸರ್ತಿಗಿಂತ ಕಡಿಮೆ ಫುಲ್ಲು 40 ಪಿರಿಯಡ್ ಕ್ಲಾಸಿಗೆ ಹೋದ ಮೇಲೆ 40 ನಿಮಿಷದಲ್ಲಿ ಒಂದು ಸರಿಯೂ ಹೊರಗೆ ಬರದೆ ನಮಗೆ ಆ ಪಿರಿಯಡ್ ಸಿಕ್ಕಿದರೆ ನಮ್ಮ ಪುಣ್ಯ. ಸೋಮವಾರದಿಂದ ಶನಿವಾರವರೆಗೆ ಬೆಳಿಗ್ಗೆ 9:30ಯಿಂದ 4:30 ಪೂರ್ತಿ ಎಲ್ಲ ಶಿಕ್ಷಕರು ಶಾಲೆಯಲ್ಲಿ ಹಾಜರಿದ್ದ ದಿನ ಇದ್ದರೆ ಅದು ನಮ್ಮ ಪುಣ್ಯ.
ಆದರೆ ಅಷ್ಟು ಇಲ್ಲ. ತುರ್ತು ಕಳಿಸಿ, ತುರ್ತು ಕಳಿಸಿ, ತುರ್ತು ಕಳಿಸಿ. ಜಯ ಅಂತ ಹೆಸರಿನ ಒಂದು ಇದು ನೀವು ಹಾಕಿದ್ದೀರಲ್ಲ ಸರ್, ಅದು ಹುಡುಗನ ಹುಡುಗಿಯ? ಇಂಥದ್ದೆಲ್ಲ ಮಾಹಿತಿಗಳನ್ನೆಲ್ಲ ಕಳಿಸಿ 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 ಒಂದು ಮಿಡ್ಡೇ ಒಂದು ಕ್ಲಾಸಿಗೆ ಹೋದ ತಕ್ಷಣ ಆಚೆಯಿಂದ ಮೊಟ್ಟೆ ಬಂತು, ಮೊಟ್ಟೆ ತಗೊಂಡು ಹೋದ ತಕ್ಷಣ ಗ್ಯಾಸ್ ಬಂತು, ಮೊಟ್ಟೆ ಸುರುವಿಗೆ ಹೋದ ಮೇಲೆ ಅಲ್ವಾ ಗ್ಯಾಸ್ ಬರುವುದು. ಇಂಥದ್ದೆಲ್ಲ ಒತ್ತಡಗಳು 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 ಬಂದ ಕಾರಣ ನಮಗೆ ಪೂರ್ತಿಯಾಗಿ ಮಕ್ಕಳೊಟ್ಟಿಗೆ ತೊಡಗಿಸಿಕೊಳ್ಳಿಕ್ಕೆ ಬಹಳ ಕಷ್ಟ ಆಗ್ತಾ ಉಂಟು ಎಂಬ ಒಂದು ವಿನಂತಿಯನ್ನು ಕೂಡ ನಾನು ಶಾಸಕರಲ್ಲಿ ಹೇಳ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ, ಕೆಲವು ಕೇಳಿದ ಮಾಹಿತಿಯನ್ನು ಮತ್ತೆ ಮತ್ತೆ ಅಧಿಕಾರಿಗಳು ಕೇಳಬಾರ್ದು. ಕೆಲವು ಸರ್ತಿ ಶೌಚಾಲಯದ ಮಾಹಿತಿ ಕೇಳಿದ್ರಲ್ಲಿ ಒಂದು 500 ಶೌಚಾಲಯ ಆಗ್ತಿತ್ತು. ನಾವೇ ಶೌಚಾಲಯಕ್ಕೆ ಹೋಗೋದು ಅಪರೂಪ ಆಗಿ ಹೋಗಿದೆ ಅಂತ. ಕಾರಣ ಏನು ಅಂತ ಹೇಳಿದರೆ, ಕೇಳಿದ ಮಾಹಿತಿಯನ್ನು ಮತ್ತೆ 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 ಕೇಳಿ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿ ನಮ್ಮ ಟೆನ್ಷನ್ ಡೌನ್ಲೋಡ್ ಮಾಡೋದು ಯಾವಾಗ? ಅದಕ್ಕೆ ಸರಕಾರಿ ಶಾಲೆಯಲ್ಲಿ ಈಗ GST ಬಗ್ಗೆ ಮಾತ್ರ ಮಾತಾಡ್ತೇನೆ ನಾನು. GST ಅಂದರೆ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್. ಈಗ ಸರಕಾರಿ ಶಾಲೆಯಲ್ಲಿ ಆಗೊಬ್ಬರು ಹಿರಿಯ ಮಾಸ್ಟರ್ ಹೇಳಿದರು, ನಾನು ಕಲಿತ ಶಾಲೆ ಸರ್ 15 ಮಕ್ಕಳು, ಶಾಲೆ ಮುಚ್ಚುತ್ತಾ ಬಂದಿದೆ, ಶಾಲೆ ಮುಚ್ಚುತ್ತಾ ಬಂದಿದೆ, ಶಾಲೆ ಮುಚ್ಚುತ್ತಾ. ನಮ್ಮ ಶಿಕ್ಷಕರ ಯಾವುದೇ ಒಂದು ವಿಷಯದಲ್ಲಿ ಶಾಲೆ ಮುಚ್ಚದ ಹಾಗೆ ನಾವು ನೋಡಬಹುದಷ್ಟೇ ಹೊರತು ಇಡೀ ವ್ಯವಸ್ಥೆಯಲ್ಲಿ ಸರಕಾರಿ ಶಾಲೆಯನ್ನು ಮುಚ್ಚದ ಹಾಗೆ ನೋಡಲಿಕ್ಕೆ ಬಹುಶಃ ನಮ್ಮಿಂದ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದರೆ, ಒಂದು ನಲಿಕಲಿ ಅಂತ ಪ್ರಾರಂಭ ಆಯಿತು. ಅಲ್ಲಿಯವರೆಗೆ ಬಹಳ ಚೆಂದ ಇತ್ತು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ, ಎಲ್ಲ ಮಕ್ಕಳಿಗೂ ಒಂದೇ ರೀತಿ ಪಾಠ ಇತ್ತು. ನಲಿಕಲಿ ಒಳ್ಳೆಯದು. ನಾವು ಪದ್ಯ ಹೇಳಿದೆವು, ಏನು, ಎಲ್ಲಿಯ ಮಾದರಿಯಮ್ಮ, ಪದ್ಯವೇ ಮರ್ತೋಯ್ತಾ, HD ಕೋಟೆಯ ಮಾದರಿಯಮ್ಮ ಅಂತ ಪದ್ಯ ಹೇಳಿದೆವು. HD ಕೋಟೆಯಲ್ಲಿ ಮುಕ್ಕಾಲು ಮುಚ್ಚಿ ಆಯಿತು. ಯಾಕೆ ಅಂತ ಹೇಳಿದ್ರೆ, ನಲಿಕಲಿ ಬಂದಾಗ 1, 2, 3 ನಲಿಕಲಿ, ಉಳಿದ ಶಾಲೆಗೆ ಅದಿಲ್ಲ. ಇಲ್ಲಿ 1ನೇವ 2ನೇವ 3ನೇವ ಒಟ್ಟಿಗೆ ಕೂತು ಭಾಗಶಃ ಗೆಳೆಯನ ಸಹಾಯ, 1, 2, 3ರಲ್ಲಿ ಭಾಗಶಃ ಗೆಳೆಯನ ಸಹಾಯ ಮಾಡಿದವ 5, 6, 7ರ ಪರೀಕ್ಷೆಯಲ್ಲಿ ಯಾಕೆ ಮಾಡಬಾರ್ದು? ಇದು ಪ್ರೈವೇಟ್ ಶಾಲೆಯಲ್ಲಿ ಇಲ್ಲ. ಆವತ್ತಿಂದ ನಾವು ಆಲೋಚನೆ, 1, 2, 3ಅನ್ನು ಕ್ಲಬ್ ಮಾಡಬೇಡಿ, ಕ್ಲಬ್ ಮಾಡಿದರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತದೆ ಎಂಬಂಥ ಒಂದು ಯೋಚನೆಯನ್ನು ನಾವು ಫಸ್ಟಿಗೆ ಹೇಳಿದ್ದೆವು. ಆದರೆ ಅದು ಯಾರು ಕೇಳಿಸ್ಕೊಳ್ಳೋರು ಕೇಳಲಿಲ್ಲ. ಕ್ಲಬ್ ಮಾಡ್ತಾ 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 ಕಾಲಿನಿಂದ ಸಾಯ್ತಾ ಬಂತು ನಮ್ಮ ಶಾಲೆಗಳು. ಹೌದಾ ಅಲ್ವ ಅಂತ ನೀವು ಹೌದಾದ್ರೆ ಒಂದು ಚಪ್ಪಾಳೆ ಹೊಡೀರಿ. ನನ್ನನ್ನು ಮಾತ್ರ ನಾಳೆ ನನಗೆ ನೋಟಿಸ್ ಬರುವ ಹಾಗೆ ಮಾಡಬೇಡಿ. ಅದು ನಿಮ್ಮ ಒಬ್ಬರ ಅಭಿಪ್ರಾಯ. ನಮ್ಮ ಟೀಚರ್ಸಲ್ಲಿ ಅದೊಂದು, ನಾವು ಒಗ್ಗಟ್ಟಾಗೋದು ಒಂದು 11:20ಕ್ಕೆ ಮತ್ತೊಂದು 3:05ಕ್ಕೆ. ಅದೆಲ್ಲ ವಿಠಲ್ ಸರ್ ಹೇಳಿದ್ದು ಸರ್, ಅದು ನಮ್ಮದು ಒಳ್ಳೆದುಂಟು ಅಂತ ಇದ್ದರೆ ಇದ್ದದ್ದು ಸತ್ಯ ಹೇಳಿದ್ದಕ್ಕೆ ಚಪ್ಪಾಳೆ ಹೊಡೀರಿ. ಹಾಗಾಗಿ ಆ ನಂತರ ನಮ್ಮ ಶಿಕ್ಷಣದ ವ್ಯವಸ್ಥೆಯಲ್ಲಿ ಈಗ ಏನಾಗಿದೆ ಅಂತ ಹೇಳಿದರೆ, ನಮ್ಮ ಶಾಲೆ ಮೊದಲು ಚಿತ್ತಾಕರ್ಷಕ ಶಾಲೆಗಳು ಮಾತ್ರ ಇದ್ದದ್ದು. ಈಗ ಚಿತ್ತಾಕರ್ಷಕ ಶಾಲೆಗಳ ಒಟ್ಟಿಗೆ ವಿತ್ತಾಕರ್ಷಕ ಶಾಲೆಗಳು ಜಾಸ್ತಿ ಆಗಿದೆ. ಅದರ ಎಡೆಯಲ್ಲಿ ನಾವು ಯಾರ ಹತ್ರ ಎಲ್ಲ ಪೈಪೋಟಿ ಮಾಡಬೇಕು ನೋಡಿ. ಲೋಕಲ್ ವಾಹನದವರು ಅವರ ಮಕ್ಕಳನ್ನು ಶಾಲೆಗೆ ಕರ್ಕೊಂಡು ಹೋಗ್ತಾರೆ ಅಂತೇಳಿ ಬೇರೊಂದು ಅವರ ರಿಕ್ಷಾಕ್ಕೆ ಬಾಡಿಗೆ ಆಗಲಿಕ್ಕೆ, ಅವರ ಕಾರಿಗೆ ಬಾಡಿಗೆ ಆಗಲಿಕ್ಕೆ, ಯಾವ್ಯಾವ ಊರಿಗೆ ಕರ್ಕೊಂಡು ಹೋಗು. ಇವರನ್ನೆಲ್ಲ ಕನ್ವಿನ್ಸ್ ಮಾಡಿ ನಮ್ಮ ಶಾಲೆಗೆ ಕೊಡಿ, ಮತ್ತು ನಮ್ಮ ಶಾಲೆಗೆ ನಾವು ಒಳ್ಳೆಯ ಶಿಕ್ಷಣವನ್ನು ಕೊಡ್ಬೋದು ಅಂತ ಹೇಳ್ಬೋದಷ್ಟೇ ಹೊರತು ಸುಮ್ಮನೆ ಫ್ಲೆಕ್ಸಲ್ಲಿ ಹಾಕಬಾರ್ದು. ಮೊಟ್ಟೆ ಉಂಟು, ಪಾಯಸ ಉಂಟು, ಅದೆಲ್ಲ ಸರ್ಕಾರ ಕೊಡುವಂಥ ಸವಲತ್ತು. ಮತ್ತು ಯಾವಾಗಲೂ ಯಾವುದೇ ನಾನು ನೋಡಿದ ಅನುಭವ ಪ್ರಕಾರ ಧರ್ಮಕ್ಕೆ ಕೊಟ್ಟಷ್ಟು ಸಸಾರ ಜಾಸ್ತಿ. ಶಾಸಕರೇ, ಎಲ್ಲ ಧರ್ಮಕ್ಕೆ ಕೊಟ್ಟಷ್ಟು, ಇವತ್ತು ನೋಡಿ ಜೂನ್ ತಿಂಗಳಲ್ಲಿ ಕೊಟ್ಟ ಪುಸ್ತಕಕ್ಕೆ ಸೆಪ್ಟೆಂಬರ್ ಆದರೂ ಬೈಂಡ್ ಹಾಕದವರಿದ್ದಾರೆ. ಸಸಾರ ಆಗಿ ಹೋಗಿದೆ. ಎಲ್ಲ ಧರ್ಮಕ್ಕೆ ಕೊಡ್ತಾರೆ, ಎಲ್ಲ ಧರ್ಮಕ್ಕೆ ಕೊಡ್ತಾರೆ. ಹಾಗೆಂತೇಳಿ ಅವರಿಗೆ ಉಚಿತ ಶಿಕ್ಷಣ ಕೊಡಬೇಕು ಅಂತ ಉಂಟು. ಆದರೆ ಈ ಧರ್ಮಕ್ಕೆ ಕೊಟ್ಟಷ್ಟು ಸಸಾರ ಆಗಿ ಕೊನೆಗೆ ನಾವು ಶಿಕ್ಷಕರು ಸಹ ಸಸಾರ. ಅದಕ್ಕಾಗಿ ಬಂಧುಗಳೇ, ನಾನು ಶಿಕ್ಷಕ ಬಂಧುಗಳಲ್ಲಿ ವಿನಂತಿ ಮಾಡೋದು ಇಷ್ಟೇ, ಮನೆಯನ್ನು ತುಂಬಿಕೊಂಡು ಶಾಲೆಗೆ ಹೋಗಬೇಡಿ, ಶಾಲೆಯನ್ನು ಓದ್ಕೊಂಡು ಮನೆಗೆ ಬರಬೇಡಿ. ಬೆಳಿಗ್ಗೆ ಅಪಾಯಿಂಟ್ಮೆಂಟ್, ಸಂಜೆ ರಿಟೈರ್ಮೆಂಟ್. ಅದು ಸಹ ನಾನು ಹೇಳಲಿಕ್ಕುಂಟು. ಈಗ ಮದುವೆ ಆದವರಿದ್ದರೆ ಇರಿ,
ಮಾಸ್ಟ್ರು ಟೀಚರು ಒಂದೇ ವೃತ್ತಿಯವರು ಮನೆಯಲ್ಲಿದ್ದರೆ ಮನೆಯಲ್ಲೂ ಬರ್ಕತ್ತಿಲ್ಲ. ಹೆಂಡತಿ ಬಂದು ಗೆರೆ ಹಾಕೋದು, ಗಂಡನು ಬಂದು ಗೆರೆ ಹಾಕೋದು, ಹೆಂಡತಿ ಆಧಾರ್ ಸಂಖ್ಯೆ ಬರೆಯೋದು, ಗಂಡನು ಆಧಾರ್ ಸಂಖ್ಯೆ ಬರೆಯೋದು. ನಾಳೆ ನಮ್ಮ ಮಕ್ಕಳು ನಮಗೆ ಆಧಾರ ನಿಲ್ತಾರ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳಿದ್ದು, ಲೆಕ್ಕಕ್ಕಿಂತ ಹೆಚ್ಚು ಟೆನ್ಷನ್ ತಗೊಳ್ಬೇಡಿ. ಹೋದ ಮೇಲೆ ಬರುವಲ್ಲಿವರೆಗೆ ನಮ್ಮ ಶಾಲೆಯಲ್ಲಿ ಚೆನ್ನಾಗಿ ಕೆಲಸ ಮಾಡುವ. ಈಗ ಏನಾದದ್ದು ಅಂತ ಹೇಳಿದರೆ, 4ನೇ ಕ್ಲಾಸಲ್ಲಿ ಗಲಾಟೆ ಇದ್ದಾಗ ನಲಿಕಲಿ ಟೀಚರ್ ಅಲ್ಲಿ ಹೋಗಿ ತಿರುಗಿ ಬರೋದು ಕೆಲವು ಕಡೆ. ಅದು ನನ್ನದಲ್ಲ ಅಂತ, ಅಲ್ಲಿ ಪೆಟ್ಟಾಗ್ತಾ ಉಂಟು, ನನ್ನದಲ್ಲ. ಹೀಗೆ ನೋಡಬಾರ್ದು ನಾವು. ಬರೇ ಒಂದು ರೀಸಸ್ ಬಂದದ್ದಕ್ಕೆ ಹೆಡ್ ಮಾಸ್ಟರ್ ಹತ್ರ ಹೋಗು ಅಂತ ಹೇಳುವವರು ಕಳಿಸುವವರು ತುಂಬ ಜನ ಇದ್ದಾರೆ. ಇದು ಮುಖ್ಯವ? ಅದೇ ಹೊಟ್ಟೆ ಸರಿ ಇಲ್ಲದವ ಬಂದು ಕೇಳುವಾಗ ಹೆಡ್ ಮಾಸ್ಟರ್ ಹತ್ರ ಹೋಗು ಅಂತ ಹೇಳಿದರೆ, ಹೆಡ್ ಮಾಸ್ಟ್ರು BO ಆಫೀಸಿಗೆ ಹೋಗಿದ್ರೆ ಇವೊಂದು ಇಲ್ಲೇ ಹೋಗೋದಿಲ್ವಾ? ಆಗ ತೆಗೆಯುವುದು ಯಾರು? GPTಯ? ಅವರು 6, 7, 8ಕ್ಕೆ. TGTಯ? ಅವರು 8ಗೆ ಮಾತ್ರ. ಈಗ ಮಾಡಿದವನ ಕ್ಲಾಸ್ ನೋಡಬೇಕು. ಈ ಮಾಡಿದವ ಎಷ್ಟನೇ ಕ್ಲಾಸಿನವ? ಅವ ನಲಿಕಲಿಗೆ ಸಂಬಂಧಪಟ್ಟವ ಆಗಿದ್ದರೆ ಆವತ್ತು ಆ ಟೀಚರ್ ರಜೆ. ಒಬ್ಬ ಹೊಟ್ಟೆ ಸರಿ ಇಲ್ಲದನಿಗಾಗಿ ನಾವು ನಿಷ್ಠುರ ಮಾಡ್ಕೊಳ್ತೇವಲ್ಲ ಬಂಧುಗಳೇ. ಅದಕ್ಕೆ ಹೇಳಿದ್ದು, ನಮ್ಮವರು ನಾವು ವಿರೋಧ ಆಗಬಾರ್ದು. ಮೊದಲು ಒಂದು ಸರ್ತಿ ನಾಯಿಗೆ ಮತ್ತು ಕತ್ತೆಗೆ ಓಟದ ಸ್ಪರ್ಧೆ ಮಾಡಿದ್ರಂತೆ. ನಿಜವಾಗಿ ನಾಯಿ ಫಸ್ಟ್ ಬರಬೇಕಿತ್ತು, ಕತ್ತೆ ಫಸ್ಟ್ ಬಂತು. ಇಂಟರ್ವ್ಯೂ ಮಾಡಿದರು ಚಾನಲ್ನವರು ಹೋಗಿ, ಅದು ಯಾಕೆ ನೀನು ಫಸ್ಟ್ ಬಂದು? ನಾನು ಆಚೆ ಓಡುವಾಗ ಇನ್ನೊಂದು ನಾಯಿ ಬಂತು, ಬಾರೆ ಈಚೆ ಓಡುವಾಗ ಮತ್ತೊಂದು ನಾಯಿ ಬಂತು. ನಮ್ಮವರೇ ನಮಗೆ ವಿರೋಧ, ಮತ್ತೆ ನಾವು ಗೆಲ್ಲುವುದು ಹೇಗೆ? ಒಂದು ಶಾಲೆಯಲ್ಲಿ ನಮ್ಮವರೇ ನಾವು ವಿರೋಧ ಮಾಡಿಕೊಂಡ್ರೆ ಕೆಲವರಿಗೆ ಅದು ಇದಾಗ್ತದೆ. ಮತ್ತು ಕೆಲವರಿದ್ದಾರೆ ಶಾಸಕರೇ, ನಿಮಗೆ ನಿಲ್ಲಿಸ್ತೇನೆ, ಕೆಲವು SDMC ಅವರಿದ್ದಾರೆ, ಓ ದೇವರೇ, ಮಾತೆತ್ತಿದ್ರೆ ಅವರು ಹೇಳೋದು ಎಲ್ಲ ಟ್ರಾನ್ಸ್ಫರ್ ಮಾಡಿಸ್ತೇನೆ. ನಿಜವಾಗಿ ಅವರು ಮಾಡಿಸಬೇಕಿತ್ತು, ಮೊನ್ನೆ ಆದದ್ದು, ಕಳೆದ 3 ವರ್ಷದಿಂದ ಆಗಿರಲಿಲ್ಲ. ಟ್ರಾನ್ಸ್ಫರ್ ಮಾಡಿಸ್ತೇನೆ ಅಂತ ತೆಗೆದು ಟ್ರಾನ್ಸ್ಫರ್ ಮಾಡಿಸ್ತೇನೆ. ಆಯಿತು, ಈ ಶಾಲೆಯ ಸಹವಾಸವೇ ಬೇಡ ಅಂತ ಅಲ್ಲಿಯ ಎಲ್ಲ ಟೀಚರ್ಸ್ ಟ್ರಾನ್ಸ್ಫರ್ ತಗೊಂಡು ಹೋದರು ಅಂತ ಇಟ್ಟುಕೊಳ್ಳುವ. ಮತ್ತೆ ಅವರು ಹೇಳೋದಂಥದ್ದು ಎಲ್ಲ ತೆಗೆದು ಬಿಸಾಡಿದೆ. ಒಂದು ಆಲೋಚನೆ ಮಾಡಬೇಕು, ಜನಪ್ರತಿನಿಧಿ ಮತ್ತು SDMC ಅವರು ಕೂಡ ಒಂದು ಶಾಲೆಗೆ ಮಕ್ಕಳು ಸೇರ್ಪಡೆ ಆಗಲಿಕ್ಕೆ ಕಾರಣರಾಗಿರ್ತಾರೆ. ಊರಲ್ಲಿ ಬೇಡದ ಕೆಲಸ ಮಾಡಿದ ಒಬ್ಬ SDMC ಪ್ರೆಸಿಡೆಂಟ್ ಆದರೆ ಆ ಶಾಲೆಗೆ ಮಕ್ಕಳನ್ನು ಸೇರಿಸುವುದಿಲ್ಲ. ಮಾಸ್ಟ್ರು ಒಳ್ಳೆದಿದ್ದಾರೆ, ಅವ ಅಧ್ಯಕ್ಷ ಆಗಿರುವ ತನಕ ಸೇರಿಸುವುದಿಲ್ಲ. ಹಾಗಾಗಿ ಬಂಧುಗಳೇ, ಹೆಚ್ಚು ಹೇಳಲಿಕ್ಕೆ ಹೋಗುವುದಿಲ್ಲ. 8x8x8ರ ಮೂಲಕ ನಾವೆಲ್ಲರೂ ಕೂಡ ನಮ್ಮ ಶಾಲೆಗೆ ಸೇರುವ ಮಕ್ಕಳು, ನಮ್ಮಿಂದಾಗಿ ಮಕ್ಕಳು ಕಡಿಮೆ ಆಗದಾಗೆ ನೋಡಿಕೊಳ್ಳುವ. ನಮ್ಮಿಂದಾಗಿ ಒಂದು 10 ಮಕ್ಕಳು ಜಾಸ್ತಿ ಆಗುವುದಾದರೆ ಖಂಡಿತ ಇನ್ನೊಂದು ನಾನು 8x8x8ರ ಮೂಲಕ ನಮ್ಮ ಜೀವನ ತೆಗೆಯುವ ಅಂತ ಹೇಳ್ತಾ, ದಿನದ 24 ಗಂಟೆಯನ್ನು 8x8x8ರ ಹಾಗೆ ನಾವಿರಬೇಕು. ಒತ್ತಡ ಕಡಿಮೆ ಮಾಡಿಕೊಳ್ಬೇಕಾದ್ರೆ. ಮತ್ತು ಬ್ಯಾಂಗ್ಳೂರಲ್ಲಿ ಘೋಷಣೆ ಆದ ಕೂಡಲೇ ಮರುದಿವಸವೇ ತಲೆಬಿಸಿ ಮಾಡಬೇಡಿ. ಇನ್ನೂ NEP ಅಂತೆಲ್ಲ ಅಂತ ನಾವು ಈ ಪೇಪರಲ್ಲಿ ಬಂದ ಕೂಡಲೇ ಏನಾಗೋದಿಲ್ಲ. ಹಾಗಾಗಿ ಇವತ್ತಿನ ದಿನ ನಮ್ಮದು ಅಂತ ಮಕ್ಕಳೊಟ್ಟಿಗೆ ನಗ್ನಗ್ತಾ ಇರುವ. ಯಾಕೆಂದರೆ ಮನೆಯ ಟೆನ್ಷನನ್ನು ಮರಿಲಿಕ್ಕೆ ದೇವರು ನಮಗೆ ಈ ವೃತ್ತಿಯನ್ನು ಕೊಟ್ಟಿದ್ದಾನೆ. ತಪ್ಪಿ ಬಂದಿದ್ದೇವೆ, ಒಪ್ಪಿ ಬಂದಿದ್ದೇವೆ, ಬಂದ ಮೇಲೆ ಈ ವೃತ್ತಿಯನ್ನು ಅಪ್ಪಿಕೊಂಡು ನಾವು ಆ ಮಕ್ಕಳೊಟ್ಟಿಗೆ ಚೆನ್ನಾಗಿ ಎಲ್ಲ ಶಿಕ್ಷಕರು ಒಂದು ಎಂಬ ಕಾರಣ, ನಮ್ಮ ಸಂಘಗಳು ಹೊರಗಡೆ ಬೇರೆ ಏನಾದರೂ ಬಿಡಲಿ, ಶಾಲೆಯ ಕರ್ತವ್ಯಕ್ಕಾಗುವಾಗ ಎಲ್ಲ ಶಿಕ್ಷಕರು ಒಂದು ಎಂಬ ಭಾವನೆಯಿಂದ ನಾವೆಲ್ಲರೂ ದುಡಿಯುವ ಅಂತ ವಿನಂತಿ ಮಾಡಿಕೊಳ್ತಾ, ಶುರುವಿನ 8 ಗಂಟೆ ಒಳ್ಳೆ ಕೆಲಸ ಮಾಡಬೇಕಂತೆ, ಮತ್ತಿನ 8 ಗಂಟೆ ಒಳ್ಳೆ ನಿದ್ದೆ ಮಾಡಬೇಕಂತೆ. 8+8+8ಅಲ್ಲಿ ಶುರುವಿನ 8 ಗಂಟೆ ಒಳ್ಳೆ ಕೆಲಸ ಮಾಡು, ಮತ್ತಿನ 8 ಗಂಟೆ ಒಳ್ಳೆ ನಿದ್ದೆ ಮಾಡು. ಶುರುವಿನ 8 ಗಂಟೆ ಸರಿ ಕೆಲಸ ಮಾಡದಿದ್ದರೆ ಮತ್ತಿನ 8 ಗಂಟೆ ಸರಿ ನಿದ್ದೆ ಬರುವುದಿಲ್ಲ. ಶುರುವಿನ 8 ಗಂಟೆಯಲ್ಲಿ ನಾಗರ ಬೆತ್ತದಲ್ಲಿ ಹೊಡೆದು ಬನ್ನಿ, ಮತ್ತಿನ 8 ಗಂಟೆ ಫೋನ್ ರಿಂಗ್ ಆಗುವಾಗ ನಮಗೆ ಕಾಣುವುದೇ ಮಗುವಿನ ಅಪ್ಪ ಸ್ಟೇಷನಿಗೆ ಹೋಗಿದ್ದಾನ, ಗೇಟ್ನ ಎದುರು ಜಲ್ಲಿಗಳು ಹಿಡಿದು ನಿಂತಿದ್ದಾನ ಅಂತಲೇ ಕಾಣುವುದು ನಮಗೆ. ಸಂಜೆಯವರೆಗೆ ಇವತ್ತಿನ ಸಂಬಳಕ್ಕೆ ಸರಿಯಾಗಿ ನಾನು ಶಿಕ್ಷಣವನ್ನು ಕೊಟ್ಟಿದ್ದೇನೆ. ರಿಟೈರ್ಮೆಂಟ್ ಆದಮೇಲೆ ಲೆಕ್ಕ ತೆಗೆಯುವುದಲ್ಲ, ಅದು ಪೆನ್ಷನಿಗೆ ಮಾತ್ರ. ನಮಗೆ ಪ್ರತಿದಿನದ ಲೆಕ್ಕ ನಾವು ಯಾವಾಗ ಮಾಡಲಿಕ್ಕೆ ಶುರು ಮಾಡ್ತೇವೆ, ಇವತ್ತು ನಾನು ನನ್ನ ಶಿಕ್ಷಕ ವೃತ್ತಿಗೆ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಬಿಡಿ ಅಂತ ನಾನು ಕೇಳು. ಯಾಕಂದರೆ ಮೊದಲೆಲ್ಲ ಬೆಳಿಗ್ಗೆದ್ದು ಶಾಲೆಗೆ ಹೋಗೋದು ಅಂತ ಗ್ಯಾರಂಟಿ ಇತ್ತು ನಮಗೆ. ಈಗ ಬೆಳಿಗ್ಗೆದ್ದು CRC ಮ್ಯಾಸೇಜ್ ನೋಡು, ಇವತ್ತೆಲ್ಲಿಗೆ ಅಂತ ನೋಡುವಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಅವತ್ತಿನ ದಿನ 8 ಗಂಟೆ ಚೆನ್ನಾಗಿ ಕೆಲಸ ಮಾಡಬೇಕು, 8 ಗಂಟೆ ಚೆನ್ನಾಗಿ
ನಿದ್ದೆ ಮಾಡಬೇಕು. ಮತ್ತಿನ 8 ಗಂಟೆಯಲ್ಲಿ 3 F 3 H 3 S. 3 F ಯಾವುದಂದರೆ ಒಂದು ಫ್ಯಾಮಿಲಿಗೆ ಟೈಮ್ ಕೊಡಬೇಕು. ಒಂದು ಫ್ಯಾಮಿಲಿ, ಒಂದು ಫ್ರೆಂಡ್ಸ್, ಒಂದು ಫೇತ್, ಒಂದು ವಿಶ್ವಾಸ ಇರಬೇಕು ನಮಗೆ, ಯಾಕಂದರೆ ನಮ್ಮ ಆರೋಗ್ಯ ಸರಿಬೇಕು. 3 S ಯಾವುದು? ಒಂದು ಸೋಲ್, ಒಂದು ಸರ್ವೀಸ್, ಒಂದು ಸ್ಮೈಲ್. ಆತ್ಮಸಾಕ್ಷಿಗೆ ಸರಿಯಾಗಿ ಕೆಲಸ ಮಾಡಬೇಕು. ಕೂಡಿದರೆ ನಮ್ಮ ಜೊತೆಯಲ್ಲಿ ಸರ್ವೀಸ್ ಮಾಡಬೇಕು. ನಮ್ಮಿಂದ ಆದಷ್ಟು ಮಕ್ಕಳಿಗೆ ಸರ್ವೀಸ್ ಮಾಡಬೇಕು. ಅದು ತುಂಬ ಜನ ಇದ್ದಾರೆ, ಅದನ್ನು ಹೇಳಬೇಕಾಗಿಲ್ಲ. ಒಂದು HM ಪ್ರಮೋಷನ್ ಸಿಕ್ಕಿ ಬಂದಿರ್ಬೋದು ಕೆಲವರು, ಅಥವಾ ಕೆಲವರು ಚಾರ್ಜ್ HM ಅಲ್ಲಿರ್ಬೋದು. ಸಾವಿರ ರೂಪಾಯಿಗಳನ್ನು ಶಾಲೆಗೆ ಸುರಿಯುವಂಥ ಶಿಕ್ಷಕರು ಹೈಯೆಸ್ಟ್ ಇದ್ದಾರೆ. ಅದಕ್ಕಾಗಿ ಶಿಕ್ಷಕರ ದಿನಾಚರಣೆ ಮೊದಲನೇ ದಿವಸ ಮಳೆ ಬಂದದ್ದು ಇದ್ದಾರೆ. ಅದನ್ನು ಎಲ್ಲಿ ಬರೆದಿಡ್ಲಿಕ್ಕಿಲ್ಲ, ಅಷ್ಟು ಇದಿದ್ದಾರೆ. ಅಂಥ ಸರ್ವೀಸ್, ಒಂದು ಸ್ಮೈಲ್, 3 H ಯಾವುದು ಗೊತ್ತುಂಟ ಬಂಧುಗಳೇ? ಒಂದು ಹೆಲ್ತ್, ಒಂದು ಹೈಜೀನ್, ಒಂದು ಹಾಬಿ. ನಮ್ಮ ಹೆಲ್ತನ್ನು ನೋಡ್ಕೊಳ್ಬೇಕು, ಯಾಕಂದರೆ ನಾವು ಮಕ್ಕಳ ಜೊತೆಗಿರುವವರು. ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು. ಒಂದು ಹೈಜೀನ್, ಶಾಲಾ ಸ್ವಚ್ಛತೆ. ಇನ್ನೊಂದು ನಮ್ಮಲ್ಲಿ ಹಾಬಿ ಇರಬೇಕು. ನಾನು ಹೇಳಿದೆ, ಪ್ರೈಮರಿ ಶಾಲೆಯ ಮಾಸ್ಟರನ್ನು ನಾನು 5 ದೇಶಗಳಿಗೆ ಸುತ್ತಿ ಬಂದೆ. ಇವತ್ತೊಂದು ಶಿಕ್ಷಕರ ದಿನಾಚರಣೆಗೆ ನನ್ನನ್ನು ಕರೆದು ಮಾತಾಡಿಸ್ತಿದ್ದೀರಂತಾದರೆ ನನ್ನಲ್ಲಿರುವ ಹಾಬಿ ಅಲ್ಲದೆ ನನ್ನ ಮಾರ್ಕ್ ಕಾರಣ ಅಲ್ಲ. ಮಾರ್ಕ್ ನನಗೆ 10ನೇ ಕ್ಲಾಸಲ್ಲಿ 10th ಗಣಿತದಲ್ಲಿ 100ರಲ್ಲಿ 4. ಯಾಕಂದರೆ ನನಗೆ ಗಣಿತ ಆಗೋದಿಲ್ಲ. ಅದರಲ್ಲಿ ಇರುವುದೇ ಕಂಡುಹಿಡೀರಿ. ಕಂಡುಗಳನ್ನು ಹಿಡಿಬೇಕದು ಮೊದಲು, ಕಂಡು ಹಿಡಿದು ಮತ್ತೆ ಮಾಡುವ ಅಂತ. ಅದು ನನಗೆ ಆಗ್ತಿರಲಿಲ್ಲ. ಹಾಗಾಗಿ ಗಣಿತದಲ್ಲಿ ನಾನು ಇವತ್ತಿಗೂ ದಡ್ಡ. ಚಿಕ್ಕದಿರುವಾಗಲೇ ಮಕ್ಕಳಿಗೆ ದಯಮಾಡಿ, ನೀನು ಯಾವುದಕ್ಕೂ ಪ್ರಯೋಜನ ಇಲ್ಲದವ, ನಿನ್ನಿಂದ ಸಾಧ್ಯ ಇಲ್ಲ, ಇದು ತಪ್ಪಿಯೂ ನಮ್ಮ ಶಿಕ್ಷಕರ ಬಾಯಿಂದ ಬರಬಾರ್ದು. ಆ ಪ್ರಯೋಜನ ಇಲ್ಲದವನೇ ನಾಡ್ದು ಕರೆದು ನಮಸ್ಕಾರ ಕೊಡೋದು, ಶಾಲೆಗೆ ಏನಾದರೂ ಬಂದು ಡೊನೇಷನ್ ಕೊಡು. ಅದಕ್ಕೆ ಕೇವಲ ನಮ್ಮ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳಲ್ಲಿ ಡಾಕ್ಟ್ರು ಯಾರಿದ್ದಾರೆ, ಇಂಜಿನಿಯರ್ ಆಗಿ ಯಾರಿದ್ದಾರೆ ಅಂತ ಮಾತ್ರ ಹುಡುಕುವುದಲ್ಲ. ಪೌರ ಕಾರ್ಮಿಕರು ಯಾರಿದ್ದಾರೆ, ಕೃಷಿ ಕಾರ್ಮಿಕರು ಯಾರಿದ್ದಾರೆ, ಅಂಥವರನ್ನು ಹುಡುಕಿ ಸ್ಕೂಲ್ ಡೇ ದಿವಸ ಕರೆದು ಸನ್ಮಾನ ಮಾಡುವಂಥ ಕೆಲಸ ನಾವು ಮಾಡಬೇಕು. ಶಿಕ್ಷಕರೆಲ್ಲರೂ ಕೂಡ ಪ್ರಾಮಾಣಿಕತೆಗೆ ಎಲ್ಲಿದೆ? ಆಲೋಚನೆ ಮಾಡಿ. ನಾವು ಇಷ್ಟು ಸ್ಪರ್ಧೆಗಳನ್ನೆಲ್ಲ ಶಾಲೆಯಲ್ಲಿ ಮಾಡ್ತೇವಲ್ಲ, ಮಕ್ಕಳಿಗೆ ಬಹುಮಾನ, ತಟ್ಟೆ, ಪಾಟೆ, ಲೋಟೆ ಎಲ್ಲ ಕೊಡ್ತೇವಲ್ಲ. 10 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಬಿದ್ದು ಸಿಕ್ಕಿದ ಹಣವನ್ನು ಎಷ್ಟು ಜನ ಹುಡುಗರು ನನ್ನದಲ್ಲ ಟೀಚರ್, ನನ್ನದಲ್ಲ ಸಾರ್ ಅಂತ ತಂದು ಕೊಡ್ತಾರಲ್ಲ, ಅವರ ಹೆಸರನ್ನು ಬರೆದಿಟ್ಟು ಒಂದು ಸ್ಪೂನ್ ಆದರೂ ಬಹುಮಾನ ನಾವು ಕೊಡ್ತಿದ್ರೆ ಈ ರೀತಿ ಭ್ರಷ್ಟಾಚಾರ ಏರ್ತಿರ್ಲಿಲ್ಲ ಅಂತ ಕಾಣ್ತದೆ ನನಗೆ. ಪ್ರಾಮಾಣಿಕತೆಗೆ ಇವತ್ತು ಪರೀಕ್ಷೆ ಇಲ್ಲ ಮಕ್ಕಳಲ್ಲಿ. ನೀನು ತಂದು ಕೊಟ್ಟಿದೆಯಲ್ಲ, ಅಟ್ಲೀಸ್ಟ್ ನೋಡಿ ಅಸೆಂಬ್ಲಿಯಲ್ಲಿ ಆದರೂ ನೋಡಿ, ಬಿದ್ದ 10 ರೂಪಾಯಿಯನ್ನು ತಂದು ಕೊಟ್ಟಿದ್ದಾನೆ ಈ ಹುಡುಗ, ಅವನಿಗೊಂದು ಪೆನ್ನು ಕೊಡುವಾಗ ಚಿಕ್ಕ ಐಟಮ್ ಕೊಡಬೇಕು. 10 ರೂಪಾಯಿ ಬಿದ್ದು ಸಿಕ್ಕಿದವನಿಗೆ 50 ರೂಪಾಯಿಯ ಪ್ರೈಸ್ ಕೊಡ್ಲಿಕ್ಕೆ ಹೋಗಬೇಡಿ. ಮರು ದಿವಸ 10 ಕಿಸೆಯಲ್ಲಿ ತಂದು ಕೊಡ್ತಾನೆ ಅವನು. ಯಾಕಂದರೆ ಈಗ ಕಾಲ ಡೇಂಜರು. ಹಾಗಾಗಿ ಅಂಥದ್ದು ಸೋಲು, ಸರ್ವೀಸ್, ಸ್ಮೈಲ್, ಹೆಲ್ತ್, ಹೈಜೀನ್, ಹಾಬಿ ಇಷ್ಟನ್ನು ಇಟ್ಟುಕೊಂಡು ನಮ್ಮೆಲ್ಲರ ಮನಸ್ಸನ್ನು ಚೆನ್ನಾಗಿಡ್ತಾ, ನಮ್ಮ ಕೈಗೆ ಹೆತ್ತವರು ಏನು ಜವಾಬ್ದಾರಿಯಿಂದ ಮಕ್ಕಳನ್ನು ಕೊಡ್ತಾರ, ಆ ಮಕ್ಕಳಿಗೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಎಲ್ಲರೂ ಮಾಡುವ ಅಂತ ಹೇಳ್ತಾ, ನನ್ನನ್ನು ಬಹಳ ಪ್ರೀತಿಯಿಂದ ಇವತ್ತು ಪುತ್ತೂರಿನಿಗೆ ಬಂದು, ಶಾಸಕರು ಬಹುಶಃ ಅವರಿಗೆ ತಡ ಆಗ್ತದೆ, ಅನೇಕ ಒತ್ತಡದ ಕಾರ್ಯಕ್ರಮ ಇದ್ದರೂ ಕೂಡ ನನ್ನನ್ನು ಮೊದಲು ಮಾತಾಡಲಿಕ್ಕೆ ಬಿಟ್ಟರು. ಇದಕ್ಕೆ ಏನಾದರೂ ತಪ್ಪಿದರೆ ನನಗೆ ಯಾವುದೇ ರೀತಿಯ ನೋಟಿಸ್ ಕಳಿಸದೆ. ಇನ್ನೊಂದು ಮಾತಾಡಬೇಕು, ಒಂದು ವಾಕ್ಯ ಮಾತಾಡ್ತೇನೆ. ನಿಮ್ಮಿಂದ ಸಾಧ್ಯ ಆದ ಕಾರಣ ನಿಮ್ಮಲ್ಲಿ ಮಾತಾಡ್ತಿದ್ದೇನೆ ಸರ್. ನಮ್ಮ ಜೊತೆಗೆ ಅಕ್ಷರ ದಾಸೋಹ ಸಿಬ್ಬಂದಿಯವರು ಕೆಲಸ ಮಾಡ್ತಾ ಇದ್ದಾರೆ ಸರ್. ಬರೀ 3,500ಕ್ಕೆ ಆ ತಾಯಂದಿರು ಬೆಳಿಗ್ಗೆ ಬಂದು ಸಂಜೆಯವರೆಗೆ ಒಂದು 3 ಗಂಟೆವರೆಗೆ ಆ ಮಕ್ಕಳಿಗೆ ಊಟ ಬೇಯಿಸಿ ಬಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ದಯಮಾಡಿ ನಿಮ್ಮ ಅವಧಿಯಲ್ಲಿ ಕನಿಷ್ಠ ಆ ತಾಯಂದಿರಿಗೆ, ಯಾಕಂದರೆ ಇರುವುದು ಅಕ್ಷರ ದಾಸೋಹದಲ್ಲೆಲ್ಲ ತಾಯಂದಿರಿ, ಆ ತಾಯಂದಿರಿಗೆ ಕನಿಷ್ಠ ಒಂದು 10,000 ರೂಪಾಯಿ ಆದರೂ, ಯಾಕಂದರೆ ಅವರ ಜೊತೆಯಲ್ಲಿ ಕೆಲಸ ಮಾಡುವ ಕಾರಣ ನಮಗೆ ಅರ್ಥ ಆಗ್ತದೆ. ಇವತ್ತು ಚೀನಾ ದೇಶದಲ್ಲಿ ಮಕ್ಕಳಿಗೆ ಗೌರವ ಯಾಕೆ ಅಪ್ಪ ಅಮ್ಮನ ಮೇಲೆ ಅಂತ ಹೇಳಿದರೆ, ಶಾಲೆಗೆ ಸೇರಿದ ಮೇಲೆ ಶಾಲೆಯಿಂದ ಒಂದು ಟೀಮ್ ಅಪ್ಪ ಅಮ್ಮ ಕೆಲಸ ಮಾಡುವಲ್ಲಿ ಹೋಗ್ತದಂತೆ. ಅಲ್ಲಿ ಅವರು ಕೆಲಸ ಮಾಡುವ ಕಷ್ಟವನ್ನು ವಿಡಿಯೋ ಮಾಡಿ ಮಕ್ಕಳಿಗೆ ವಾರಕ್ಕೊಮ್ಮೆ ವಿಡಿಯೋ ತೋರಿಸ್ತಾರಂತೆ. ನೋಡಿ, ನೀವಿಲ್ಲಿ ಕಲಿಯುವಾಗ ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾ ಇದ್ದಾರೆ ನೋಡಿ ಅಂತ. ಹಾಗೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡೋರಂಥ ಅಕ್ಷರ ದಾಸೋಹ ಸಿಬ್ಬಂದಿಯವರಿಗೆ ಕೂಡ ಕನಿಷ್ಠ ಒಂದು 10,000 ವೇತನ ಕೊಟ್ಟರೆ ಸರ್, ಆ ಎಲ್ಲ ತಾಯಂದಿರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರ್ತದೆ ಎಂಬ ಪ್ರಾರ್ಥನೆಯೊಂದಿಗೆ ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದ.
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.